ಸ್ಲೀವ್ಸ್ಗೂ ಕೂಡ ಈ ತರದ ಲಾಂಗ್, ಇನ್ಫ್ಯಾಕ್ಟ್ ಸೀರೆದು ಕೂಡ ಸ್ವಲ್ಪ ಬಟ್ಟೆ ಬೇಕಿದೆ. 4 ಮೀಟರ್ ಅಥವಾ 1.5 ಮೀಟರ್ ನಾನು ತಂದಿದ್ದು ಅಂಡ್ ಇದಕ್ಕೆ ಆಲ್ಮೋಸ್ಟ್ 2000 ಆಯ್ತು. ಬಟ್ ನೀವು ಬಜೆಟ್ ಅಲ್ಲಿ ಕೂಡ ತಗೋಬಹುದು. ಮಾಡಿದ್ದಾರೆ ಹ್ಯಾಂಡ್ ವರ್ಕ್ ಮಾತ್ರ. ಐ ಥಿಂಕ್ ಸೊ ಎಸ್, ದುಪಟ್ಟ ನಾನು ಅಂಡ್ ಕ್ಲೋಸ್ ಅಪ್ ಅಲ್ಲಿ ಕೂಡ ತೋರಿಸ್ತಾ. ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನನ್ನ ಹೆಸರು ದಿವ್ಯಾ. ನಾನು ಬೆಂಗಳೂರಿನಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಈಗ ಬೇಗ ಶುರು ಮಾಡೋಣ. ಹಬ್ಬ ಈ ವಾರ ಹತ್ರದಲ್ಲೇ ಇದೆ ಆ್ಯಂಡ್ ವೀಕೆಂಡ್ಸ್ಗಳಲ್ಲೇ ಸಾಮಾನ್ಯವಾಗಿ ನನಗೆ ಟೈಮ್ ಸಿಗೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಬೇರೆ ಏನೇನು ಕೆಲಸಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ. ಆ್ಯಂಡ್ ಇದ್ರ ಜೊತೆಗೆ ನಾಳೆ ಸ್ಮೈನ್ ಶೂಟ್ ಕೂಡ ಇದೆ. ಸ್ಮೈನ್ ಅಂತಲ್ಲ, ಸೊ ನಮ್ಮಿಬ್ರದ್ದು ಶೂಟ್ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವು ಬಟ್ಟೆಗಳನ್ನ ಹೊಲಿಸಿದೆ ಅಲ್ಲ. ಸೊ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಆ ಬಟ್ಟೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಯಾಕೆಂದ್ರೆ ತುಂಬ ಜನ ಕೇಳ್ತಾ ಇದ್ರು ಈಗ ಯಾವ ಥರ ಬಟ್ಟೆಗಳನ್ನ ಹೊಲಿಸಿದ್ರಿ ಅದನ್ನು ಕೂಡ ತೋರಿಸಿ ಅಂತ. ಸೊ ಬಟ್ಟೆಗಳಿಗೆ ಎಷ್ಟೆಷ್ಟು ಪೇ ಮಾಡಿದ್ದೀನಿ, ಅದು ಸ್ಟಿಚಿಂಗ್ ಚಾರ್ಜಸ್ ಆಗಿರ್ಬೋದು ಅಥವಾ ಫ್ಯಾಬ್ರಿಕ್ಗೆ ನಾನು ಏನೇನು ಪೇ ಮಾಡಿದೆ, ಎಲ್ಲಿ ಹೊಲಿಸಿದ್ದೀನಿ, ಸೊ ಎಲ್ಲ ಡೀಟೇಲ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಹಬ್ಬಕ್ಕೆ ನಾವು ಮಾಡಿಸಿದಂಥ ಶೂಟ್ ಯಾವ ರೀತಿ ಆಯಿತು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಆಸ್ ಯೂಶುವಲ್ ಮನೆಯಲ್ಲಿ ಏನೇನಾಗುತ್ತೋ ಅದನ್ನು ಕೂಡ ಶೇರ್ ಮಾಡ್ತೀನಿ. ಐ ಥಿಂಕ್ ಇವತ್ತು ಸಿಕ್ಕಾಪಟ್ಟೆ ಕ್ಲೀನಿಂಗ್ ಮಾಡೋದೆಲ್ಲ ಇದೆ. ಪ್ರತಿದಿನ ಕೆಲಸದವ್ರು ಇರ್ತಾರಲ್ಲ, ಸೊ ಅವರು ಎಲ್ಲ ಕ್ಲೀನ್ ಮಾಡಿರ್ತಾರೆ. ಸೊ ಅಷ್ಟೊಂದೇನು ಧೂಳಿಲ್ಲ, ಬಟ್ ಸ್ಟಿಲ್ ಹಬ್ಬಕ್ಕೆ ಅಂತ ಒಂದ್ಸಲಿ ಕ್ಲೀನ್ ಮಾಡಬೇಕಿದೆ. ಸೊ ಕೆಲಸ ಮಾಡ್ತಾ ಮಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವ್ಲಾಗ್ ಲಾಸ್ಟ್ ತನಕ ನೋಡಿ, ಏಕೆಂದರೆ ತುಂಬ ಜನ ಕೇಳ್ತಾ ಇದ್ದೀನಿ ಸ್ಪೆಷಲಿ ಹಬ್ಬದ ಬಟ್ಟೆಗಳ ಬಗ್ಗೆ ಎಲ್ಲ. ಸೊ ಎಲ್ಲ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಯಾರ್ಯಾರು ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬೇಗ ಬೇಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಸಿಕ್ಕಾಬಡೆ ಕೆಲಸ ಇದೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಅಂಗಡಿಗೆ ಬೇರೆ ಹೋಗೋದಿದೆ, ಸ್ವಲ್ಪ ಬ್ಲೌಸ್ ಬೇರೆ ತರಬೇಕಿತ್ತು. ಯಾಕೆಂದರೆ ಆಫೀಸಲ್ಲಿ ನನಗೆ ಎಥ್ನಿಕ್ ಡೇ ಇದೆ ಆ್ಯಂಡ್ ಅದಕ್ಕೆ ಒಂದು ಬ್ಲೌಸ್, ನನ್ನ ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ಬ್ಲೌಸ್ ಬೇಕಿತ್ತು. ಲಾಸ್ಟ್ ಟೈಮ್ ರೆಡ್ ಸ್ಯಾರಿಗೆ ತಂದಿದ್ದೆ ಅಲ್ಲ, ಸೊ ಬಟ್ ರೆಡ್ ಸ್ಯಾರಿ ಅದು ಕಟ್ ಆಗಿದೆ ಆ್ಯಂಡ್ ಹರಿದಿರೋ ಸೀರೆ ಹಾಕಬಾರ್ದು ಅಂತ ತುಂಬ ಜನ ಹೇಳ್ತಾರೆ. ಸೊ ಇದೇ ರೀಸನ್ನಿಂದ ಬೇರೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ತರೋಣ ಅಂತ ಹೇಳಿ ಅಲ್ಲಿಗೆ ಬೇರೆ ಹೋಗೋದಿದೆ. ಸೊ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ಅಂಗಡಿಗೆ ಹೋಗಿ ಬ್ಲಾಗ್ಸ್ನ ಶುರು ಮಾಡೋಣ. ಅಂಡ್ ಏನಾದರೂ ಕ್ವೆಶನ್ಸ್ ಇದ್ರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಅಂಗಡಿಗೆಲ್ಲ ಹೋಗೋಕ್ಕಿಂತ ಮುಂಚೆ ಮೊದಲು ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಬೇಡ ಅಂತ ಹೇಳಿ ಅದನ್ನೇ ಶುರು ಮಾಡ್ತೇನೆ. ಮೊದಲಿಗೆ ಟಿವಿ ಯೂನಿಟ್ ಇಂದ ಶುರು ಮಾಡ್ತಾ ಇದೀನಿ. ಅಂಡ್ ಮಗು ಇರೋದ್ರಿಂದ ಐ ಥಿಂಕ್ ಟಿವಿ ಯೂನಿಟ್ನ ಎಷ್ಟೇ ಸಲ ಕ್ಲೀನ್ ಮಾಡಿದ್ರು ಅವಳು ಅದು ಇದು ತಂದು ಹಾಕ್ತಾನೆ ಇರ್ತಾಳೆ. ಅಂಡ್ ಅಷ್ಟು ನೀಟಾಗಿ ಕಾಣಿಸೋದು ಇಲ್ಲ. ಹಾಗೆ ದಿನ ಡಸ್ಟಿಂಗ್ ಮತ್ತೆ ಕ್ಲೀನಿಂಗ್ ಮಾಡೋದ್ರಿಂದ ಅಷ್ಟೊಂದೇನು ಧೂಳು ಇರಲಿಲ್ಲ. ಬಟ್ ಸ್ಟಿಲ್ ಹಬ್ಬ ಅಲ್ವಾ, ಅದೇ ರೀಸನಿಂದ ಸ್ವಲ್ಪ ಡೀಪ್ ಕ್ಲೀನಿಂಗ್ ಕೂಡ ಮಾಡೋಣ ಅಂತ ಹೇಳಿ ನಾನು ನಮ್ಮಮ್ಮ ಇಬ್ರು ಸೇರಿ ಕ್ಲೀನ್ ಮಾಡ್ತಾ ಇದೀವಿ. ಹಾಗೆ ನಾನಿವತ್ತು ಕ್ಲೀನಿಂಗಿಗೆ ಅಗ್ಯಾರೋ ಸುಪ್ರೀಂ ವ್ಯಾಕ್ಯೂಮ್ ಕ್ಲೀನರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಣ್ಣ ಧೂಳು ಕೂಡ ಇರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಲರ್ಜಿ ಇಶ್ಯೂಸ್ ಇರುತ್ತೆ. ಸೊ ಇದೇ ರೀಸನಿಂದ ನಾವು ಪ್ರತಿದಿನ ಕ್ಲೀನಿಂಗ್ ಕೂಡ ಮಾಡ್ಕೋತಾ ಇರ್ತೀವಿ. ಆ್ಯಂಡ್ ಸ್ಪೆಷಲಿ ಈ ಥರ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡೋದ್ರಿಂದ ಇನ್ನೂ ಈಸಿಯಾಗಿ ಅನಿಸುತ್ತೆ ನನಗೆ. ಈ ವ್ಯಾಕ್ಯೂಮ್ ಕ್ಲೀನರಲ್ಲಿ ಇರುವಂಥ ಎಲ್ಲ ಫೀಚರ್ಸ್ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಕಾರ್ಡ್ಲೆಸ್ ಕೂಡ. ಆ್ಯಂಡ್ ನಮ್ಮ ಮನೆಯಲ್ಲಿ ಮುಂಚೆ ಯೂಸ್ ಮಾಡ್ತಿದ್ದ ವ್ಯಾಕ್ಯೂಮ್ ಕ್ಲೀನರ್ ವಾಸ್ ಅ ವೈರ್ ವ್ಯಾಕ್ಯೂಮ್ ಕ್ಲೀನರ್. ಹಾಗಾಗಿ ಎಲ್ಲ ಕಡೆ ಎಳ್ಕೊಂಡು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅನ್ನಿಸ್ತಿತ್ತು. ಸೊ ಇದೇ ರೀಸನಿಂದ ನಾನು ಈ ಹೊಸ ವ್ಯಾಕ್ಯೂಮ್ ಕ್ಲೀನರ್ನ ಕೂಡ ಆರ್ಡರ್ ಮಾಡಿದ್ದೆ. ಹಾಗೆ ಇದರಲ್ಲಿ ಬರುವಂಥ ಎಲ್ಲ ಅಟ್ಯಾಚ್ಮೆಂಟ್ಸ್ನ ಯೂಸ್ ಮಾಡೋದು ತುಂಬಾನೇ ಈಸಿ ಆ್ಯಂಡ್ ತುಂಬ ಅಟ್ಯಾಚ್ಮೆಂಟ್ಸ್ಗಳು ಕೂಡ ಇದೆ. ಸೊ ಇದೇ ರೀಸನಿಂದ ಫೀಚರ್ಸ್ನೆಲ್ಲ ನಾನು ಆನ್ಲೈನಲ್ಲಿ ಚೆಕ್ ಮಾಡಿ ಅದಾದಮೇಲೆ ಆರ್ಡರ್ ಮಾಡಿದ್ದೆ. ಸೊ ಎಲ್ಲ ಅಟ್ಯಾಚ್ಮೆಂಟ್ಸ್ನ ಯೂಸ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾವ ಅಟ್ಯಾಚ್ಮೆಂಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ. ಕ್ವಿಕ್ ಆಗಿ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಬಂದಿತ್ತು ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಿಮ್ಗೊಂದು ಚಾರ್ಜಿಂಗ್ ಕೇಬಲ್ನ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಚಾರ್ಜ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಬೇಕಾದ ಟೈಮಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಮೊದಲೇ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿ ಸ್ಪೆಷಲಿ ಟಿವಿ ಯೂನಿಟ್ ಸಂಧಿಗಳಲ್ಲಿ ಧೂಳು ಕಟ್ಕೊಂಡಿರುತ್ತೆ ಅಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಇಲ್ಲಿ ಸ್ಪೀಡ್ ಸೆಟ್ಟಿಂಗ್ ಕೂಡ ಇರುತ್ತೆ. ಹೈ, ಲೋ, ಮೀಡಿಯಮ್ ನಿಮಗೆ ಯಾವ ಥರದ ಏರ್ ಪ್ರೆಷರ್ ಬೇಕೋ ಅದ್ರ ಪ್ರಕಾರ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಹೈಟ್ಗೆ ಅಂತಲೂ ಇಲ್ಲಿ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಕೂಡ ಇರುತ್ತೆ. ಸೊ ಅದನ್ನು ನಾನು ಅಟ್ಯಾಚ್ ಮಾಡಿಕೊಂಡು ಸ್ಪೆಷಲಿ ನಮ್ಮ ಫಾಲ್ಸ್ ಸೀಲಿಂಗ್ಸ್ಗಳಲ್ಲಿ ಕೆಲವು ಸಲ ಅಲ್ಲೂ ಕೂಡ ತುಂಬಾ ಧೂಳು ಕಟ್ಟಿರುತ್ತೆ. ಸೊ ಅದನ್ನು ಕೂಡ ಈಗ ನೀಟಾಗಿ ಡಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಮುಂಚೆಲ್ಲ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಡೆಫಿನೆಟ್ಲಿ ವರ್ಕ್ಸ್ ಗುಡ್. ಆ್ಯಂಡ್ ತುಂಬ ಬೇಗ ಧೂಳನ್ನ ಎಳ್ಕೋತಾ ಇತ್ತು. ಐ ಥಿಂಕ್ ನಿಮಗೆ ಪವರ್ ಸೆಟ್ಟಿಂಗ್ ಕೂಡ ಕೊಟ್ಟಿರ್ತಾರಲ್ಲ, ಸೊ ನಿಮಗೆ ಯಾವ ಥರ ಸ್ಪೀಡ್ ಬೇಕೋ ನೀವು ಅದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ನಮ್ಮ ಮನೆಯಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂದರೆ ಸೋಫಾದಲ್ಲಿ ಇರುವಂಥ ಧೂಳು. ಸ್ಮಯ ಮೋಸ್ಟ್ ಆಫ್ ದ ಟೈಮ್ ಇದ್ರ ಮೇಲೆ ಊಟ ಮಾಡ್ತಾ ಇರ್ತಾಳೆ. ಎಷ್ಟು ಸಲ ಬೇಡ ಅಂತ ಹೇಳಿದ್ರು ಐ ಥಿಂಕ್ ಟಿವಿ ನೋಡಿಕೊಂಡು ಅದು ಇದು ತಿನ್ಕೊಂಡು ತುಂಬ ಚೆಲ್ಬಿಟ್ಟಿರ್ತಾಳೆ. ಆ್ಯಂಡ್ ಇಲ್ಲಿರುವಂಥ ಇನ್ನೊಂದು ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಕೊಂಡು ಸ್ಪೆಷಲಿ ನಾನು ಸೋಫಾ ಸಂಧಿಗಳಲ್ಲಿ ಇರುವಂಥ ಧೂಳನ್ನ ಕೂಡ ತೆಗಿತಾ ಇದ್ದೀನಿ. ತುಂಬ ಈಸಿಯಾಗಿ ಬಂತು.
ವಾಸ್ ಸೋ ಇಂಪ್ರೆಸ್ಡ್ ವಿತ್ ಇಟ್. ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಇದ್ರನ್ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅನ್ನಿಸ್ತಿತ್ತು. ಆ್ಯಂಡ್ ಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಂತೂ ಐ ಥಿಂಕ್ ಸೋಫಾ ತುಂಬ ಬೇಗ ಗಲೀಜು ಆಗ್ತಾನೆ ಇರುತ್ತೆ. ಆ್ಯಂಡ್ ಸಂದಿಗಳನ್ನ ಕ್ಲೀನ್ ಮಾಡೋದು ಕೂಡ ಅಷ್ಟು ಈಸಿ ಇರಲ್ಲ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟು ಬೇಗ ಸೋಫಾ ಕ್ಲೀನಿಂಗ್ನ ಮುಗಿಸಿದ್ದು, ಇಲ್ಲಾಂದರೆ ತುಂಬ ಟೈಮ್ ಹಿಡಿತಿತ್ತು. ಆ್ಯಂಡ್ ಮತ್ತೊಂದು ಅಟ್ಯಾಚ್ಮೆಂಟ್ನ ಕೂಡ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ನಾನೀಗ ಸ್ಕ್ರೀನ್ಸ್ಗಳನ್ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಕರ್ಟನ್ ಮೇಲೂ ಕೂಡ ಅವಾಗ ಧೂಳು ಕುತ್ಕೋತಾನೆ ಇರುತ್ತೆ. ಸೊ ಇದೇ ರೀಸನಿಂದ ಕರ್ಟನ್ಸ್ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ನಿಮ್ಗೆ ಆಗಲೇ ಹೇಳ್ದಂಗೆ ಐ ಥಿಂಕ್ ಈ ಅಟ್ಯಾಚ್ಮೆಂಟ್ಸ್ಗಳನ್ನ ರಿಮೂವ್ ಮಾಡೋದು ಹಾಕೋದು ತುಂಬಾ ಈಸಿ. ನಾವೇನು ಕ್ಲೀನ್ ಮಾಡಬೇಕೋ ಅದ್ರ ಬೇಸಿಸ್ ಮೇಲೆ ನಮ್ಗೆ ಯಾವ ಅಟ್ಯಾಚ್ಮೆಂಟ್ ಬೇಕೋ ಅದನ್ನ ಹಾಕ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಬೋದು. ಆ್ಯಂಡ್ ನನ್ನ ಸೆಂಟರ್ ಟೇಬಲ್ ಕೆಳಗಡೆ ಕೂಡ ಕೂದಲು ಕಟ್ಟಿರೋದು ಅಥವಾ ಧೂಳು ಇದು ಕೂಡ ಇತ್ತು. ಸೊ ಇದೇ ರೀಸನಿಂದ ನಾನು ಅದನ್ನು ಕೂಡ ಈಗ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬಾ ಬೇಗ ಟೇಬಲ್ ಮೇಲೆ ಅಥವಾ ಟೇಬಲ್ ಕೆಳಗೆ ಇದ್ದಂಥ ಧೂಳನ್ನ ಅದು ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇತ್ತು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಏಕೆಂದರೆ ಸಾಮಾನ್ಯವಾಗಿ ಈ ಥರದ್ದು ಕ್ಲೀನಿಂಗ್ ಎಲ್ಲ ತುಂಬ ಟೈಮ್ ಹಿಡಿಯುತ್ತೆ ಮ್ಯಾನ್ಯಲಿ ಮಾಡಿದಾಗ. ಬಟ್ ಇವತ್ತು ವ್ಯಾಕ್ಯೂಮ್ ಕ್ಲೀನರ್ ಇದ್ದಿದ್ದರಿಂದ ಐ ಥಿಂಕ್ ಕೆಲಸ ತುಂಬ ಬೇಗನೂ ಮುಗೀತಿತ್ತು. ಇದಾದಮೇಲೆ ಫ್ಲೋರ್ ಕೊಟ್ಟಿರೋಂಥ ಇನ್ನೊಂದು ಅಟ್ಯಾಚ್ಮೆಂಟ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಿಮಗೆ LED ಲೈಟ್ಸ್ನ ಕೂಡ ಕೊಟ್ಟಿರ್ತಾರೆ. ಸೊ ಧೂಳು ಸ್ಪೆಷಲಿ ಡ್ರೈ ಡಸ್ಟ್ನ ನಾವು ಆರಾಮಾಗಿ ಇದರಲ್ಲಿ ಕ್ಲೀನ್ ಮಾಡ್ಕೋಬಹುದು. ಇದೆಲ್ಲದ್ರ ಜೊತೆಗೆ ಇದರಲ್ಲಿರುವಂಥ ಮತ್ತೊಂದು ಫೀಚರ್, ದಿಸ್ ಇಸ್ 270 ಡಿಗ್ರಿ ರೊಟೇಟಬಲ್ ಕೂಡ. ಸೊ ನನಗೆ ತುಂಬ ಕನ್ವೀನಿಯೆಂಟ್ ಆಗಿತ್ತು, ಸ್ಪೆಷಲಿ ಫ್ಲೋರ್ ಕ್ಲೀನಿಂಗಿಗೆಲ್ಲ. ಆ್ಯಂಡ್ ಹಾಗೆ ಇದರಲ್ಲಿ ನೀವು ಮ್ಯಾಟ್ಸ್ಗಳನ್ನ ಕೂಡ ಕ್ಲೀನ್ ಮಾಡ್ಕೋಬೋದು. ಡ್ರೈ ವೇಸ್ಟ್ಗೆ ಐ ಥಿಂಕ್ ದಿಸ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ಆ್ಯಂಡ್ ಹಾಗೆ ನಾನು ಯೂಸ್ ಮಾಡಿರುವಂಥ ಬೇರೆ ವ್ಯಾಕ್ಯೂಮ್ ಕ್ಲೀನರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಐ ಥಿಂಕ್ ತುಂಬ ಕನ್ವೀನಿಯೆಂಟ್ ಆಗಿದೆ, ಹಾಗೆ ತುಂಬ ಈಸಿಯಾಗೂ ಇದೆ ಕೂಡ ಇದನ್ನ ಯೂಸ್ ಮಾಡೋದು. ಇದ್ರ ಜೊತೆಗೆ ಹಾಲಲ್ಲಿ ಇದ್ದಂಥ ಎಲ್ಲ ಐಟಮ್ಸ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ವಿ. ಆ್ಯಂಡ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇತ್ತು, ಏಕೆಂದರೆ ಡೀಪ್ ಕ್ಲೀನಿಂಗ್ ತುಂಬಾ ಚೆನ್ನಾಗಾಗಿತ್ತು. ಇದಾದಮೇಲೆ ಈಗ ನಾನು ಅಟ್ಯಾಚ್ಮೆಂಟ್ಸ್ನ ರಿಮೂವ್ ಮಾಡಿ ಫಿಲ್ಟರ್ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಿಲ್ಟರ್ನ ರಿಮೂವ್ ಮಾಡೋದು ಕೂಡ ತುಂಬಾ ಈಸಿ. ಸೊ ಎಲ್ಲ ಅಟ್ಯಾಚ್ಮೆಂಟ್ಸ್ ಇವ್ರೇನು ಕೊಟ್ಟಿದ್ದಾರೆ ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ ಫಿಲ್ಟರ್ನಲ್ಲಿ ಈ ಥರದ ಒಂದು ಪುಷ್ ಬಟನ್ ಅಂತ ಕೂಡ ಇರುತ್ತೆ. ಸೊ ಆ ಬಟನ್ನ ನೀವು ನಾರ್ಮಲ್ ಆಗಿ ಈಗ ಬಾಟಲ್ಸ್ ನಾವು ಹೆಂಗೆ ಓಪನ್ ಮಾಡ್ತೀವೋ ಸೊ ಅದೇ ಥರ ಆರಾಮಾಗಿ ಲಿಡ್ ಓಪನ್ ಮಾಡ್ದಂಗೆ ಓಪನ್ ಮಾಡ್ಬೋದು. ಅದನ್ನು ಓಪನ್ ಮಾಡಿ ಸ್ಪೆಷಲಿ ನಾವು ಕ್ಲೀನ್ ಮಾಡಿದಾಗ ಏನೇನು ಡಸ್ಟ್ ಅದು ಎಕ್ಸ್ಟ್ರಾಕ್ಟ್ ಮಾಡಿರುತ್ತಲ್ಲ, ಸೊ ಅದೆಲ್ಲ ಫಿಲ್ಟರ್ ಒಳಗಡೆನೆ ಬಂದಿರುತ್ತೆ. ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೋಬಹುದು. ಆ್ಯಂಡ್ ಈ ಫಿಲ್ಟರ್ನ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ ಅನ್ನಿಸ್ತು ನನಗೆ, ಏಕೆಂದರೆ ಅಟ್ಯಾಚ್ಮೆಂಟ್ಸ್ ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು. ಅದಾದಮೇಲೆ ನೀವು ಟಿಶ್ಯೂ ಪೇಪರ್, ಬ್ರಷ್ ಅಥವಾ ಒಂದು ನೈಸ್ ಕ್ಲಾತ್ ಇಟ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ನಾನು ಕೂಡ ಇಲ್ಲಿ ಒಂದು ಬಟ್ಟೆ ಇಟ್ಕೊಂಡು ಡಸ್ಟ್ ಏನೇನಿತ್ತು ಅದನ್ನ ಫಸ್ಟ್ ಆಚೆ ತೆಗೆದು ಅದಾದಮೇಲೆ ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ಟೈಮು ಕೂಡ ಹಿಡಿಯಲ್ಲ ಇದನ್ನ ಕ್ಲೀನ್ ಮಾಡೋದಕ್ಕೆ. ಐ ಥಿಂಕ್ ತುಂಬ ಬೇಗನೆ ಕ್ಲೀನ್ ಮಾಡ್ಬೋದು. ಅಟ್ಯಾಚ್ ಮಾಡೋದಾಗಿರ್ಬೋದು ಅಥವಾ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಪೂರ್ತಿ ಪ್ರಾಡಕ್ಟ್ ಯೂಸ್ ಮಾಡೋದು ಎಲ್ಲಾನು ಸಿಕ್ಕಾಪಟ್ಟೆ ಕನ್ವೀನಿಯೆಂಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ಸ್ ಬೇಕಿದ್ರೆ ಐ ಥಿಂಕ್ ಈ ಪ್ರಾಡಕ್ಟ್ನ ಖಂಡಿತವಾಗ್ಲೂ ನೀವು ಒಂದ್ಸಲಿ ಚೆಕ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಕ್ವಿಕ್ಕಾಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಬಂದಿತ್ತು ಅಂತ. ಯೂಸ್ ಮಾಡೋದಂತೂ ತುಂಬಾ ಈಸಿ. ಹಾಗೆ ಈ ಪ್ರಾಡಕ್ಟ್ ನನಗಿಂತ ಜಾಸ್ತಿ ನಮ್ಮ ಅಮ್ಮ ಕೂಡ ಇಷ್ಟಪಟ್ಟರು, ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಸೊ ಐ ವಾಸ್ ಡೆಫಿನೆಟ್ಲಿ ಹ್ಯಾಪಿ. ಐ ಥಿಂಕ್ ಆನ್ಲೈನಲ್ಲಿ ತುಂಬ ರಿವ್ಯೂಸ್ನ ಚೆಕ್ ಮಾಡಿ ಅದಾದಮೇಲೆ ಇದನ್ನ ತೊಗೊಂಡಿದ್ದೆ. ಸೊ ಇಟ್ ವಾಸ್ ಆಲ್ ವರ್ತ್ ಇಟ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಒಂದು ಎಕ್ಸ್ಟ್ರಾ ಫಿಲ್ಟರ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಅಟ್ಯಾಚ್ಮೆಂಟ್ಸ್ನ ತೋರಿಸ್ತೀನಿ. ಬಟ್ ಈ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಆಲ್ ಯೋರ್ ಕ್ವೆಶನ್ಸ್. ಆ್ಯಂಡ್ ಕ್ವಿಕ್ಕಾಗಿ ಎಲ್ಲ ಅಟ್ಯಾಚ್ಮೆಂಟ್ಸ್ನ ಯಾವ ರೀತಿ ಫಿಕ್ಸ್ ಮಾಡ್ಬೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈಗಾಗಲೇ ಹೇಳ್ದಂಗೆ ಎಲ್ಲ ಅಟ್ಯಾಚ್ಮೆಂಟ್ಸ್ನ ಅಟ್ಯಾಚ್ ಮಾಡೋದು ತುಂಬಾ ಈಸಿ. ಸೊ ನಾನೀಗ 2 ಫ್ಲೋರ್ ಅಟ್ಯಾಚ್ಮೆಂಟ್ಗೆ ಬೇಕಾಗಿರುವಂಥ 2 ಅಟ್ಯಾಚ್ಮೆಂಟ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಏರ್ ಕಂಟ್ರೋಲಿಂಗ್ ಬಟನ್ ಕೂಡ ಇರುತ್ತೆ. ಸೊ ನಿಮಗೆ ಲೋ, ಮೀಡಿಯಂ, ಹೈ ಯಾವ ಥರದ ಸೆಟ್ಟಿಂಗ್ಸ್ ಬೇಕೋ ಅದನ್ನ ನೀವು ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ನ ಮಾಡ್ಕೋಬೋದು. ಆ್ಯಂಡ್ ವೆರಿ ಈಸಿ ಟು ಯೂಸ್. ಆ್ಯಂಡ್ ರಿಮೂವ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ಈಸಿ. ನಮಗೆ ಬೇಕಾಗಿರುವಂಥ ಅಟ್ಯಾಚ್ಮೆಂಟ್ನ ಈಸಿಯಾಗಿ ಹಾಕೋಬೋದು. ಈ ಅಟ್ಯಾಚ್ಮೆಂಟ್ನ ನಾನು ಕರ್ಟನ್ಸ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಿದ್ದೆ. ಸೊ ಇದಕ್ಕೆ ನೀವು ಸ್ಟಿಕ್, ಅದೇ ಲಾಂಗ್ ಸ್ಟಿಕ್ನ ಯೂಸ್ ಮಾಡಿ ಅದಾದಮೇಲೆ ಅದನ್ನು ಕೂಡ ಯೂಸ್ ಮಾಡ್ಬೋದು, ಅಕಸ್ಮಾತ್ ಹೈಟ್ ಬೇಕಿದ್ರೆ. ಇಲ್ಲಾಂದರೆ ಅದೇ ಥರ ಕೂಡ ಯೂಸ್ ಮಾಡ್ಬೋದು. ಒಂದು ಹಿಂದೆ ಕೊಟ್ಟಿರೋ ಪವರ್ ಬಟನ್ಸ್ನ ನೀವು ಸ್ಪೆಷಲಿ ಏರ್ ಸ್ಪೀಡ್ ಸೆಟ್ಟಿಂಗ್ಗೆ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಎಸ್ ನಿಮ್ಗೇನಾದ್ರು ಡೌಟ್ಸ್ ಅಥವಾ ಕ್ವೆಶನ್ಸ್ ಇದ್ದರೆ ಈ ಪ್ರಾಡಕ್ಟ್ ಬಗ್ಗೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಹಾಗೆ ಪ್ರಾಡಕ್ಟ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೇಕಿದ್ರೆ ಮರಿದೇ ಚೆಕ್ ಮಾಡಿ. ಆ್ಯಂಡ್ ಕ್ಲೀನ್ ಮಾಡಿ ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಆ್ಯಂಡ್ ಇದಾದಮೇಲೆ ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋಷ್ಟು ಪೇಷನ್ಸ್ ಅಥವಾ ಟೈಮ್ ಎರಡೂ ನನಗಿರಲಿಲ್ಲ. ಇದ್ರ ಜೊತೆಗೆ ಸುಸ್ತು ಕೂಡ ಜಾಸ್ತಿ ಆಗಿತ್ತು. ಸೊ ಇದೇ ರೀಸನಿಂದ ನಾನು ಇವತ್ತು ಪ್ರೀ ಕುಕ್ ಮೀಲ್ಸ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಸಾಮಾನ್ಯವಾಗಿ ನನಗೆ ಟೈಮ್ ಕಮ್ಮಿ ಇದ್ದಾಗ ಅಥವಾ ಬೇರೆ ಎಲ್ಲಾದರೂ ಹೋಗಬೇಕಾದಾಗ ಅಥವಾ ತೀರಾ ಸುಸ್ತಾಗಿದ್ದಾಗ ಈ ಥರದ ಮೀಲ್ಸ್ನ ಆರ್ಡರ್ ಮಾಡ್ತೀನಿ. ಇದನ್ನು ನಾನು ಫ್ರೆಶ್ ಮೋಜೋ ಆ್ಯಪಿಂದ ಆರ್ಡರ್ ಮಾಡಿದ್ದೆ. ಇವರು ಐ ಥಿಂಕ್ ಸ್ವಿಗ್ಗಿನಲ್ಲೂ ಕೂಡ ಡೆಲಿವರಿ ಕೊಡ್ತಾರೆ. ಸೊ ನಾನಿವತ್ತು ಏನೇನು ಆರ್ಡರ್ ಮಾಡಿದ್ದೆ ಅಂತ ಕೂಡ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ಆಲ್ಮೋಸ್ಟ್ ಪ್ರೀ ರೆಡಿ ಮೀಲ್ಸ್ ಥರ ಬಂದಿರುತ್ತೆ. ಸೊ
ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಹಾಗೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು, ಸೊ ಎಲ್ಲ ಪೂರ್ತಿ ಅವರೇ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ನಾನು ನಿಮ್ಗೆ ತೋರಿಸ್ತಿರೋದು ಪನ್ನೀರ್ ಮಖ್ನಿ. ಸೊ ಇದಕ್ಕೆ ಏನೇನು ಬೇಕಿತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ಅದೇ ಬಾಕ್ಸಲ್ಲಿ ಇರುತ್ತೆ ಆ್ಯಂಡ್ ಕುಕಿಂಗ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ಅದನ್ನ ನೋಡಿಕೊಂಡು ನಾವು ಅಡುಗೆ ಮಾಡಿಬಿಡ್ಬೋದು. ಇನ್ಫ್ಯಾಕ್ಟ್ ಅಡುಗೆ ಮಾಡೋಕ್ಕೆ ಬರ್ದಿರೋರು ಕೂಡ ಅದನ್ನ ಆರಾಮಾಗಿ ಮಾಡ್ಬೋದು. ಇದೇ ಡಿಶಸ್ನ ಮನೇಲಿ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಆ್ಯಂಡ್ ನಾನು ಪ್ರತಿದಿನ ಇದನ್ನ ತರಿಸಲ್ಲ. ಬಟ್ ಎಸ್ ಈ ಥರ ನನ್ನ ಕೆಲಸದಲ್ಲಿ ಯಾವಾಗಲಾದ್ರು ಬ್ಯುಸಿ ಇದ್ದಾಗ, ತುಂಬ ಕಮ್ಮಿ ಟೈಮ್ ಇದ್ದಾಗ ಆ್ಯಂಡ್ ಹೋಟ್ಲಿಂದ ಪೂರ್ತಿ ತರ್ಸೋಕ್ಕೆ ಇಷ್ಟ ಇಲ್ದಿದ್ದಾಗ ಇದನ್ನ ತರಿಸ್ತೀನಿ. ಏಕೆಂದರೆ ಇವರ ಫುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಯಾವುದೇ ಥರದ ಪ್ರಿಸರ್ವೇಟಿವ್ಸ್ನ ಕೂಡ ಇವರು ಆ್ಯಡ್ ಮಾಡಿರಲ್ಲ. ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಮನೆಯೇ ಮಾಡಿದಂಥ ಟೇಸ್ಟ್ ಕೂಡ ಬರುತ್ತೆ. ಸೊ ಇದೇ ರೀಸನಿಂದ ನಾನು ಇವ್ರನ್ನ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಮುಂಚೆ ಕೂಡ ನಾನು 2-3 ಸಲ ಇವ್ರ ಆ್ಯಪಿಂದ ಊಟ ಆರ್ಡರ್ ಮಾಡಿದ್ದೆ. ಸೊ ಸ್ಮೈನ್ಗೆ ನಾನಿಲ್ಲಿ ಫಸ್ಟು ಪನ್ನೀರ್ ಮಖ್ನಿ ಮತ್ತು ಚಪಾತಿನ ತರಿಸಿದ್ದೆ. ಅವಳಿಗೆ ಪನ್ನೀರ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಇದೇ ರೀಸನಿಂದ ಫಸ್ಟ್ ಅವಳಿಗೆ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ನಾನು ಚಿಕನ್ ಗ್ರೇವಿನ ಕೂಡ ತರಿಸಿದ್ದೆ. ಸೊ ಇದು ಕೂಡ ತುಂಬಾ ಸಿಂಪಲ್. ಒಂದು ಕುಕ್ಕರ್ಗೆ ಅವ್ರು ಕೊಟ್ಟಿರೋಂಥ ಮ್ಯಾರಿನೇಟೆಡ್ ಚಿಕನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿ 2-3 ವಿಷಲ್ ಕೂಗಿಸಿದ್ರೆ ಚಿಕನ್ ಗ್ರೇವಿ ಈಸ್ ಆಲ್ ರೆಡಿ. ಸಿಕ್ಕಾಬಟ್ಟೆ ಈಸಿ ಅಲ್ಲ, ಏನು ಚಾಪಿಂಗ್ ಕೆಲಸ ಇಲ್ಲ ಅಥವಾ ಬೇರೆ ಯಾವ ಥರದ್ದು ಕೆಲಸ ಕೂಡ ಇರಲಿಲ್ಲ. ಇದಾದಮೇಲೆ ನೆಕ್ಸ್ಟ್ ನಾನು ಚಿಕನ್ ಬಿರಿಯಾನಿನ ಕೂಡ ತರಿಸಿದ್ದೆ. ಇದನ್ನು ಕೂಡ ಮಾಡೋದು ತುಂಬಾ ಈಸಿ. ಐ ಥಿಂಕ್ ರೈಸ್, ಮ್ಯಾರಿನೇಟೆಡ್ ಚಿಕನ್ ಎಲ್ಲನೂ ಅವರೇ ಕೊಟ್ಟಿರ್ತಾರೆ. ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿಕೊಂಡು ಮಾಡಿದ್ದು ಅಷ್ಟೇ. ಸೊ ಫೈನಲಾಗಿ ಏನೇನು ಅಡುಗೆ ಮಾಡಿದ್ದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ನಾವಾಗಲೇ ತಿಂದಾಗಿತ್ತು. ಸೊ ವೀಡಿಯೋ ತೊಗೊಳೋದು ಮರ್ತೋಗಿದ್ದೆ. ಸೊ ಆಮೇಲೆ ಮಿಕ್ಕಿರೋಂಥ ಊಟದನ್ನೆಲ್ಲ ತೊಗೋತಾ ಇದ್ದೀನಿ. ಆ್ಯಂಡ್ ನೀವು ಕ್ವಾಂಟಿಟಿ ಕೂಡ ನಿಮಗೆ 2 ಬೇಕಾ 3 ಜನಕ್ಕೆ ಬೇಕಾ ಅದನ್ನು ಕೂಡ ನೀವು ಆ್ಯಪಲ್ಲಿ ನೋಡ್ಕೊಂಡು ಡಿಸೈಡ್ ಮಾಡಿ ತೊಗೋಬೋದು. ಆ್ಯಂಡ್ ಮನೆಯಲ್ಲಿ ಊಟ ಮುಗಿಸಿ ಊಟ ಎಲ್ಲ ಆದಮೇಲೆ ನೆಕ್ಸ್ಟ್ ನಾನು ಈಗಾಗಲೇ ನಿಮ್ಗೆ ಹೇಳ್ದಂಗೆ ಕೆಲವು ರೆಡಿಮೇಡ್ ಬ್ಲೌಸಸ್ ಹಾಗೆ ನನಗೆ ಕೆಲವು ಫ್ಯಾಬ್ರಿಕ್ಸ್ನ ಕೂಡ ಪರ್ಚೇಸ್ ಮಾಡೋದಿತ್ತು. ಸೊ ಇದೇ ರೀಸನಿಂದ ಜಯನಗರಕ್ಕೆ ಬಂದಿದ್ವಿ. ಆ್ಯಂಡ್ ಸದ್ಯಕ್ಕೆ ನಾನು ತೋರಿಸ್ತಿರೋ ಅಂಗಡಿ ಹೆಸರು ವಿನಾಯಕ್ ಎಂಟರ್ಪ್ರೈಸಸ್ ಅಂತ. ಆ್ಯಂಡ್ ಇಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಲಿಸ್ತಿರೋಂಥ ಬಟ್ಟೆಗೆ ನನಗೆ ದುಪ್ಪಟ್ಟ ಬೇಕಿತ್ತು. ಆ್ಯಂಡ್ ನೆಟ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಬಟ್ ಫೈನಲಿ ಅಲ್ಲೊಂದು ನೆಟ್ ಸಿಕ್ತು. ಆದರೆ ಅದೇ ಕಲರ್ ನಂಗೆ ಸಿಕ್ಕಿರಲಿಲ್ಲ, ಬಟ್ ಆಲ್ಮೋಸ್ಟ್ ಅದೇ ಥರ ಇತ್ತು. ಸೊ ಅದೇ ರೀಸನಿಂದ ಅಲ್ಲಿ ತೊಗೊಂಡೆ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾನು ಹೋಗಿದ್ದು ಮತ್ತೆ ವಿನಾಯಕ್ ಎಂಟರ್ಪ್ರೈಸಸ್. ಅದೇ ರೋಡಲ್ಲಿ 2 ಅಂಗಡಿ ಇದೆ ಇವ್ರದ್ದು. ಸೊ ಒಂದು ಮೆಟೀರಿಯಲ್ಸ್ ಮತ್ತು ಕುರ್ತಾ ಸಲ್ವಾರ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಈ ಅಂಗಡಿನಲ್ಲಿ ನಿಮಗೆ ಬರೀ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ. ಸೊ ಇಲ್ಲಿಗೆ ಬಂದ್ವಿ ಆ್ಯಂಡ್ ಇಲ್ಲಿ ಕೂಡ ಬ್ಲೌಸಸ್ನ ಚೆಕ್ ಮಾಡ್ತಾ ಇದ್ದೆ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಈ ಅಂಗಡಿ ಎಲ್ಲಿ ಬರುತ್ತೆ ಅಂತ. ಸೊ ಇದು ಜಯನಗರ್ 4th ಬ್ಲಾಕಲ್ಲಿದೆ. ಆ್ಯಂಡ್ ಗೂಗಲಲ್ಲಿ ನೀವು ವಿನಾಯಕ್ ಎಂಟರ್ಪ್ರೈಸಸ್ ಅಂತ ಹಾಕಿದ್ರೆ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಕ್ವಾಲಿಟಿ ಆಫ್ ಬ್ಲೌಸಸ್ ಆರ್ ರಿಯಲಿ ಗುಡ್. ತುಂಬ ಕಮ್ಮಿ ಪ್ರೈಸ್ ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ಕೆಲವು ಬ್ಲೌಸಸ್ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಇದೆ. ಆದರೆ ಕ್ವಾಲಿಟಿ ಆಫ್ ಫ್ಯಾಬ್ರಿಕ್, ಕ್ವಾಲಿಟಿ ಆಫ್ ವರ್ಕ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ನನಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ಬೇಕಿತ್ತು. ಸೊ ಇದೇ ರೀಸನಿಂದ ಇಲ್ಲಿ ಹುಡುಕಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ಬ್ಲೌಸ್ ಕೂಡ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಫುಲ್ ಕನ್ಫ್ಯೂಷನ್ ಇತ್ತು, ಯಾಕೆ ತೊಗೊಳೋದು ಯಾಕೆ ಬಿಡೋದು ಅಂತ ಹೇಳಿ. ಆ್ಯಂಡ್ ನನ್ನ ಸ್ಯಾರಿ ಇದ್ದಿದ್ದು ಡಾರ್ಕ್ ಬ್ಲೂ ಕಲರ್, ನೇವಿ ಬ್ಲೂ ಕಲರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹುಡುಕ್ತಿದ್ದೆ. ಬಟ್ ಸೀರೆ ಥರದ್ದು ಮರ್ತೋಗಿತ್ತು. ಸೊ ಸ್ವಲ್ಪ ಕಷ್ಟ ಆಯಿತು ಇವತ್ತು ಬ್ಲೌಸ್ ತೊಗೊಳೋದು. ಬಟ್ ಹಂಗೋ ಹಿಂಗೋ ನೋಡಿ ಐ ಥಿಂಕ್ ನನ್ನ ಹತ್ರ ಇದ್ದಿದ್ದು ಫೋಟೋದಲ್ಲೇ ಮ್ಯಾಚ್ ಮಾಡಿ ಫೈನಲಿ ಒಂದು ಬ್ಲೌಸ್ನ ತೊಗೊಂಡೆ. ಆ್ಯಂಡ್ ಇದ್ರ ಜೊತೆಗೆ ಬೇರೆ ಏನೇನು ಐಟಮ್ಸ್ ಬೇಕಿತ್ತು ಎಲ್ಲ ಇಲ್ಲಿಂದ ಪರ್ಚೇಸ್ ಮಾಡಿ ಇದಾದಮೇಲೆ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇದ್ರ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಸ್ಮೈನ್ಗೆ ಇಬ್ರಿಗೂ ನಾನು ಒಂದು ಕಾನ್ಸೆಪ್ಟ್ ಶೂಟ್ನ ಮಾಡಿಸ್ತಾ ಇದ್ದೆ, ಸ್ಪೆಷಲಿ ಇನ್ಸ್ಟಾಗ್ರಾಮ್ಗೆ ಅಂತ ಹೇಳಿ. ಆ್ಯಂಡ್ ಇವತ್ತು ನನ್ನ ಮೇಕಪ್ ಮಾಡ್ತಿರೋರು ನಿಖಿತಾ ಅಂತ ಹೇಳಿ. ಅವ್ರ ಪ್ರೊಫೈಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಹೇರ್ ಮಾಡ್ತಿರೋದು ಸಂಜನಾ. ಸೊ ಇಬ್ಬರು ತುಂಬಾ ಚೆನ್ನಾಗಿರೋಂಥ ವರ್ಕ್ ಮಾಡಿದ್ರು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ವಿತ್ ದೇ ವರ್ಕ್ ಅಂತ ಹೇಳ್ಬೋದು. ಸ್ಪೆಷಲಿ ಮೇಕಪ್ ಐ ಥಿಂಕ್ ನಿಖಿತಾ ಇಸ್ ರಿಯಲಿ ಟ್ಯಾಲೆಂಟೆಡ್. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು ಯಾವುದೇ ಥರದ ಪ್ರೈಮರ್ ಯೂಸ್ ಮಾಡಿರಲಿಲ್ಲ. ಇದ್ರ ಜೊತೆಗೆ ಮೇಕಪ್ ಫಿಕ್ಸಿಂಗ್ ಸ್ಪ್ರೇನ ಕೂಡ ಯೂಸ್ ಮಾಡಿರಲಿಲ್ಲ. ಬಟ್ ಪೂರ್ತಿ ದಿನ ಮೇಕಪ್ ತುಂಬ ಚೆನ್ನಾಗಿ ಸ್ಟೇ ಆಗಿತ್ತು. ಆ್ಯಂಡ್ ನನಗಂತೂ ಇವ್ರು ತುಂಬ ಅಂದರೆ ತುಂಬಾ ಇಷ್ಟ ಆದರು. ಇವ್ರ ಬಗ್ಗೆ ಕೂಡ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಿಮಗೆ ಯಾವುದಾದ್ರೂ ಈವೆಂಟ್ಸ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದೆಮ್ ಔಟ್. ಆ್ಯಂಡ್ ಈ ಥರದ ವುಮೆನ್ ಆಂಟರ್ಪ್ರಿನರ್ಸ್ನ ನಾವು ಕೂಡ ಬೆಳೆಸೋಣ ಅಲ್ಲ. ಸೊ ಪ್ಲೀಸ್ ಡೂ ಚೆಕ್ ದೆಮ್ ಔಟ್. ಆ್ಯಂಡ್ ಈ ಔಟ್ಫಿಟ್ ಬಗ್ಗೆ ಕೂಡ ನಾನು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಸ್ಮೈನ್ಗೆ ಇಬ್ಬರಿಗೂ ನಾನು ಹೌಸ್ ಆಫ್ ರಾಧೆಯಿಂದನೇ ಸೆಮಿ ಟಿಶ್ಯೂ ಸೀರೆಸ್ನ ತರಿಸಿದ್ದು. ಆ್ಯಂಡ್ ಐ ಥಿಂಕ್ ಈಗಾಗಲೇ ನಿಮಗೆ ಲಾಸ್ಟ್ ಬ್ಲಾಗ್ಗಳು ಕೂಡ ತೋರಿಸಿದ್ದೆ ಯಾವ್ಯಾವ ಸೀರೆಗಳನ್ನ ತಂದಿದ್ದೆ ಅಂತ. ಬಟ್ ಅದನ್ನ ಹೊಲಿಯಕ್ಕೆ ಹಾಕಿದ್ದೆ. ಆ್ಯಂಡ್ ಹೊಲಿದ ಮೇಲೆ ಯಾವ ಥರ ಬರುತ್ತೆ ತೋರಿಸಿ ಅಂತ ಕೂಡ ಹೇಳಿದ್ರಿ. ಸೊ ಕ್ಲೋಸಪ್ ಪಿಕ್ಚರ್ಸ್ನ ಕೂಡ ಆ್ಯಡ್ ಮಾಡಿರ್ತೀನಿ, ಅಂದರೆ ಪೂರ್ತಿ ಬಟ್ಟೆ ಯಾವ ಥರ ಕಾಣ್ತಾ ಇದೆ ಅಂತ. ಆ್ಯಂಡ್ ಸ್ಮೈನ್ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಐ ಥಿಂಕ್ ದ ಕಲರ್ ವಾಸ್ ರಿಯಲಿ ಗುಡ್. ಸೀರೆ ತಂದಾಗ ನನಗೆ ನನ್ನ ಕಲರ್ ತುಂಬ ಇಷ್ಟ ಆಗ್ತಿತ್ತು. ಆದರೆ ಹೊಲಿಸಿದ ಮೇಲೆ ಐ ಥಿಂಕ್ ಸ್ಮೈನ್ ಕಲರ್ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣ್ತಿತ್ತು. ಆ್ಯಂಡ್ ಸ್ಮೈನ್ಗೂ ಕೂಡ ಇವತ್ತು ನಾನು ಲೈಟಾಗಿ ಮೇಕಪ್ ಮಾಡಿಸಿದೆ. ಆ್ಯಂಡ್ ನಮ್ಮಿಬ್ಬರು ಡ್ರೆಸ್ಸಸ್ ಈ ಥರ ಇದೆ. ಐ ಥಿಂಕ್ ಸ್ಮೈನ್ಗೆ ಈ ಥರ ಡ್ರೆಸ್ಸಸ್ ಎಲ್ಲ ಹಾಕ್ಸೋದು ಸ್ವಲ್ಪ ಕಷ್ಟ. ಅವಳು ತುಂಬ ಕಂಫರ್ಟಬಲ್ ಆಗಿ ಕೂಡ ಇರಲ್ಲ. ಆ್ಯಂಡ್
ತುಂಬ ಕಷ್ಟಪಟ್ಟು ಹಾಕ್ಸಿ ಈಗ ಶೂಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಅವಳ ಜೊತೆ ಶೂಟ್ ಮಾಡೋದು ಇಸ್ ಡೆಫಿನೆಟ್ಲಿ ಅ ಚಾಲೆಂಜ್ ಅಂತ ಹೇಳ್ಬೋದು. ಹಾಗೆ ನಮ್ಮಿಬ್ರು ಡ್ರೆಸ್ ಯಾವ ಥರ ಬಂದಿದೆ ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಥಿಂಕ್ ದಿಸ್ ವಾಸ್ ದ ಫಸ್ಟ್ ಟೈಮ್ ನಾನು ಈ ಥರ ಕಸ್ಟಮೈಸ್ ಮಾಡಿ ಹೊಲಿಸ್ತಾ ಇರೋದು. ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ ನಾನು ರೆಡಿಮೇಡ್ ಅಥವಾ ರೆಡಿ ಇರೋವಂಥ ಡ್ರೆಸ್ಸಸ್ನ ಪ್ರಿಫರ್ ಮಾಡ್ತೀನಿ. ಬಟ್ ಈ ಸಲ ಸ್ಕ್ರ್ಯಾಚಿಂದ ಹೊಲಿಸೋಣ ಅಂತ ಹೇಳಿ ಇದನ್ನ ಟ್ರೈ ಮಾಡಿದೆ. ಆ್ಯಂಡ್ ಡೆಫಿನೆಟ್ಲಿ ಐ ವಾಸ್ ವೆರಿ ಹ್ಯಾಪಿ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ನಾವೀಗ ಶೂಟಿಗೆ ಬಂದಿರೋದು RR ನಗರಲ್ಲಿ ಇದ್ದಂಥ ಒಂದು ದೇವಸ್ಥಾನಕ್ಕೆ. ಆ್ಯಂಡ್ ಇದು ನಮ್ಮ ಮನೆ ಹತ್ರನೇ ಇದೆ. ಸೊ ಇದೇ ರೀಸನಿಂದ ನಾನು ಈ ದೇವಸ್ಥಾನನ ಚೂಸ್ ಮಾಡಿದೆ. ಸೊ ಇಲ್ಲಿ ಬಂದು ನಾವು ಪರ್ಮಿಷನ್ ತೊಗೋಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಶೂಟ್ ಮಾಡೋಂಗಿದ್ರೆ ಅಥವಾ ಫೋಟೋಸ್ ತೊಗೊಳಂಗಿದ್ರೆ ಡೆಫಿನೆಟಾಗಿ ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಪರ್ಮಿಷನ್ ತೊಗೋಬೇಕು. ಸೊ ನಾವು ಕೂಡ ಮಾತಾಡಿ ಪೇ ಮಾಡಿ ಅದಾದಮೇಲೆ ಪರ್ಮಿಷನ್ ತೊಗೊಂಡು ಈಗ ಶೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವೇಟ್ ಸ್ಮೈಲ್ ಅಲ್ಲಿ ನೋಡು ಮಮ್ಮ ನೋಡು. ಹಾಂ ಸ್ಲೋಲಿ. ಹಾಗೆ ಇವತ್ತು ನಮಗೆ ಈ ಶೂಟ್ಗೆ ಹೆಲ್ಪ್ ಮಾಡ್ತಿರೋದು ನಿರಂಜನ್ ಅಂತ. ಸೊ ಅ ವೆರಿ ವೆರಿ ನೈಸ್ ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಇವ್ರನ್ನ ರೆಫರ್ ಮಾಡಿದ್ದು ತೇಜಸ್ವಿನಿ. ಐ ಥಿಂಕ್ DNT ವ್ಲಾಗ್ಸ್ ನಿಮಗೆಲ್ಲ ಗೊತ್ತೇ ಇರ್ಬೋದು. ಸೊ ಅವ್ರ ಶೂಟ್ಸ್ನ ಇವ್ರು ಮಾಡಿದರು. ಆ್ಯಂಡ್ ತೇಜು ಕಡೆಯಿಂದ ನನಗೆ ಇವ್ರ ರೆಫರೆನ್ಸ್ ಸಿಕ್ಕಿತ್ತು. ಆ್ಯಂಡ್ ತುಂಬ ಕಮ್ಮಿ ಟೈಮಲ್ಲಿ ಐ ಥಿಂಕ್ ಐ ವಾಸ್ ಏಬಲ್ ಟು ಫೈಂಡ್ ಸಂಬಡಿ. ತುಂಬ ಪೇಷನ್ಸಿಂದ ಐ ಥಿಂಕ್ ಇಡೀ ಶೂಟ್ನ ಕಂಪ್ಲೀಟ್ ಮಾಡಿದ್ರು. ಏಕೆಂದರೆ ಸ್ಪೆಷಲಿ ಸ್ಮಯನ್ ಜೊತೆ ಶೂಟ್ ಮಾಡೋದು ಖಂಡಿತವಾಗ್ಲೂ ಈಸಿ ಇಲ್ಲ. ಅವಳಿಗೆ ಸ್ಪೆಷಲಿ ಫೋಟೋಸ್ ಅಥವಾ ವೀಡಿಯೋಸ್ ಇದು ಯಾವುದು ಇಷ್ಟನೇ ಆಗಲ್ಲ. ಸೊ ಅವಳ ಹತ್ರ ನಾವು ಈ ಥರ ಪೇಷನ್ಸಿಂದ ಫೋಟೋ ತೆಗೆಸ್ಕೊಡೋದು ಅಥವಾ ಶೂಟ್ ಮಾಡೋದು ವಾಸ್ ಡೆಫಿನೆಟ್ಲಿ ಅ ಚಾಲೆಂಜ್. ಆಲ್ಮೋಸ್ಟ್ 1 ಅವರಲ್ಲಿ ನಾವು ಶೂಟ್ನ ಮುಗಿಸ್ಬೇಕಿತ್ತು. ಆದರೆ ಸ್ಮೈನ್ ಹಿಡ್ಕೊಂಡು ಅವಳಿಗೆ ಮಧ್ಯ ಸುಸ್ತಾಗ್ತಿತ್ತು, ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಸೊ ಅವಳಿಗೆ ಪುಸಿ ಹೊಡ್ಕೊಂಡು ಇಡೀ ಶೂಟ್ನ ಕಂಪ್ಲೀಟ್ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ 2 ರಿಂದ 3 ಅವರ್ ಹತ್ತತ್ರ ಹಿಡಿತು. ಬಟ್ ಪೂರ್ತಿ ಟೈಮಲ್ಲೂ ಕೂಡ ಐ ಥಿಂಕ್ ದ ಟೀಮ್ ವಾಸ್ ರಿಯಲಿ ಕೋಆಪ್ರೇಟಿವ್ ಆ್ಯಂಡ್ ತುಂಬ ಚೆನ್ನಾಗಿ ಸ್ಮೈನ್ನ ಕೂಡ ಮಾತಾಡಿಸ್ತಾ ಇದ್ರು. ಅವಳನ್ನ ಕೂಡ ಶೂಟಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಐ ಥಿಂಕ್ ಅ ಬಿಗ್ ಥ್ಯಾಂಕ್ಸ್ ಟು ನಿರಂಜನ್ ಆ್ಯಂಡ್ ಹಿಸ್ ಟೀಮ್ ಇಸ್ ವೆಲ್. ಇಷ್ಟು ಅವರ್ಸ್ನ ನಾವೇನು ಸ್ಪೆಂಡ್ ಮಾಡ್ತೀವಲ್ಲ, ಐ ಥಿಂಕ್ ಇವತ್ತು ಬೆಳಗ್ಗೆ ನಾನು ಎದ್ದಾಗ ಸುಮಾರು 5 ಗಂಟೆ ಆಗಿತ್ತು. ಆ್ಯಂಡ್ 5 ಗಂಟೆಯಿಂದ ಅದಾದಮೇಲೆ ರೆಡಿಯಾಗಿ ಶೂಟಿಗೆ ಬಂದು ಇಲ್ಲಿಂದ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸೊ ಇಷ್ಟು ಅವರ್ಸ್ ನಾವು ಸ್ಪೆಂಡ್ ಮಾಡಿರ್ತೀವಿ. ಆದರೆ ರೀಲ್ಸಲ್ಲಿ ನಾವು ನೋಡೋದು ಮೇ ಬಿ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಅಷ್ಟೇ. ಐ ಥಿಂಕ್ ನಾನು ಮಾತ್ರ ಅಲ್ಲ, ಐ ಥಿಂಕ್ ಪ್ರತಿಯೊಬ್ಬರು ಸ್ಪೆಷಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಪ್ರತಿಯೊಂದು ರೀಲ್ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಅಥವಾ ತುಂಬ ಟೈಮ್ನ ಸ್ಪೆಂಡ್ ಮಾಡಿರ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಐ ಥಿಂಕ್ ಈ ಟೆಂಪಲ್ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿರುವಂಥ ಒಂದು ದೇವಸ್ಥಾನ ಇದು. ನಾವು ಪೂರ್ತಿ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿಲ್ಲ, ಏಕೆಂದರೆ ಶೂಟ್ ಮಾಡಬೇಕಿತ್ತು. ಆ್ಯಂಡ್ ಅದಾದಮೇಲೆ ದೇವಸ್ಥಾನ ಕೂಡ ಕ್ಲೋಸಿಂಗ್ ಟೈಮ್ ಆಗೋಗಿತ್ತು. RR ನಗರಲ್ಲೇ ದೇವಸ್ಥಾನ ಇತ್ತು. ಸೊ ದೇವಸ್ಥಾನದಲ್ಲಿ ಶೂಟ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ RR ನಗರಲ್ಲೇ ಇದ್ದಂಥ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ಹೈದರಾಬಾದ್ ಬಿರಿಯಾನಿ ಅಂತ. ಸಂಡೇ ಆಗಿತ್ತಲ್ಲ, ಸೊ ನಾನ್ ವೆಜ್ ತಿನ್ನೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಆ್ಯಂಡ್ ತುಂಬಾ ಹೊಟ್ಟೆ ಹಸಿತಿತ್ತು, ಯಾಕೆಂದರೆ ಬೆಳಗ್ಗೆಯಿಂದ ಯಾರೂ ಏನೂ ತಿಂದೇ ಇಲ್ಲ. ಐ ಥಿಂಕ್ ಸ್ಮೈಂಗ್ ಮಾತ್ರ ತಿಂಡಿ ಮಾಡಿಸಿದ್ವಿ ಅಷ್ಟೇ. ನಾನು, ನಮ್ಮಮ್ಮ, ನನ್ನ ಹಸ್ಬೆಂಡ್, ನಾವು 3 ಜನ ಕೂಡ ಏನೂ ತಿಂದಿರಲಿಲ್ಲ. ಆ್ಯಂಡ್ ತುಂಬಾ ಸುಸ್ತು ಕೂಡ ಆಗ್ತಾಯಿತ್ತು. ಆ್ಯಂಡ್ ಇಲ್ಲಿ ಸ್ಟಾರ್ಟರ್ಸ್ಗೆ ಐ ಥಿಂಕ್ ಗುಂಟೂರು ಚಿಕನ್ನ ಏನೋ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇದ್ರ ಜೊತೆಗೆ ಬಿರಿಯಾನೀಸ್, ಹಾಗೆ ಸ್ಮೈಂಗ್ಗೆ ಸ್ವಲ್ಪ ಚಪಾತಿ ಮತ್ತು ಚಿಕನ್ ಗ್ರೇವಿನ ಕೂಡ ಆರ್ಡರ್ ಮಾಡಿದ್ದೆ. ಫುಡ್ ಆವ್ರೇಜ್ ಅಂತ ಹೇಳ್ಬೋದು. ಹೈದರಾಬಾದ್ ಬಿರಿಯಾನಿದು ಇನ್ನೊಂದು ಔಟ್ಲೆಟ್ ಐ ಥಿಂಕ್ ರಿಚ್ಮಂಡ್ ಸರ್ಕಲ್ ಹತ್ರ ಇದೆ. ಆ್ಯಂಡ್ ನನಗೆ ಅಲ್ಲಿ ಪರ್ಸ್ನಲಿ ಬಿರಿಯಾನೀಸ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಬಟ್ ಹೊಟ್ಟೆ ಹಸ್ತಿತ್ತು. ಸೊ ಹೊಟ್ಟೆ ಹಸ್ದಾಗ ಏನು ಸಿಕ್ಕಿದ್ರು ಸೂಪರ್ ಅನ್ಸುತ್ತಲ್ವ. ಸೊ ಇದೇ ರೀಸನಿಂದ ಐ ಥಿಂಕ್ ಎಲ್ಲರೂ ಹೊಟ್ಟೆ ತುಂಬ ಊಟ ತಿಂದು ಇದಾದ್ಮೇಲೆ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಶೂಟ್ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಆ್ಯಂಡ್ ಸರಿಯಾಗಿದ್ದು ಮೇಕಪ್ನ ಕೂಡ ರಿಮೂವ್ ಮಾಡಿಲ್ಲ, ಯಾಕೆಂದರೆ ಮತ್ತೆ ಸಂಜೆ ನನಗೆ ಇನ್ನೊಂದು ಈವೆಂಟ್ ಇದೆ. ಹಾಗಾಗಿ ಎನಿವೇ ಮೇಕಪ್ ಇದೆಯಲ್ಲ, ಸೊ ಇದೇ ಹೇರ್ ಸ್ಟೈಲ್, ಇದೇ ಮೇಕಪ್ಪಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಇವತ್ತಂತೂ ನಂಗೆ ಮೇಕಪ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ನನಗೆ ಇವತ್ತು ಮೇಕಪ್ ಮಾಡಿದವ್ರ ಹೆಸರು ನಿಖಿತಾ ಅಂತ. ಐ ಥಿಂಕ್ ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದೆ, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ನ್ಯಾಚುರಲ್. ನೀವು ನೋಡ್ಬೋದು, ಐ ಥಿಂಕ್ ಬೆಳಗ್ಗೆ ಸುಮಾರು 6:30ಗೆ ನಾವು ಮೇಕಪ್ ಮಾಡೋಕ್ಕೆ ಶುರು ಮಾಡಿದ್ದು. ಈಗಾಗಲೇ 2 ಗಂಟೆ ಆಗಿದೆ, ಬಟ್ ಮೇಕಪ್ ಮಾತ್ರ ಇನ್ನೂ ಇಂಟ್ಯಾಕ್ಟ್ ಆಗಿದೆ. ಆ್ಯಂಡ್ ಬಿಸಿಲಲ್ಲಿ ನಾವು ಶೂಟ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಇನ್ ಸ್ಪೈಟ್ ಆಫ್ ಆಲ್ ಆಫ್ ದಟ್, ಐ ಥಿಂಕ್ ಮೇಕಪ್ ಇಸ್ ರಿಯಲಿ ಗುಡ್.
ಆ್ಯಂಡ್ ಇದ್ರ ಜೊತೆಗೆ ಹೇರ್ ಮಾಡಿದ್ದು ಐ ಥಿಂಕ್ ಅವ್ರ ಹೆಸರು ಸಂಜನಾ ಅಂತ. ಅವ್ರ ಪ್ರೊಫೈಲ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಶೀಸ್ ಆಲ್ಸೋ ಡನ್ ಅನ್ ಅಮೇಸಿಂಗ್ ಜಾಬ್. ಐ ಥಿಂಕ್ ತುಂಬ ಚೆನ್ನಾಗಿ ಮೆಸಿ ಬ್ರೇಡ್ನ ಹಾಕಿದ್ದಾರೆ. ಆ್ಯಂಡ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ಔಟ್ಫಿಟ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಕೂಡ ಆಗ್ತಾ ಇತ್ತು. ಸೊ ಇಬ್ರು ಪ್ರೊಫೈಲ್ಸ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಇವೆಂಟ್ಸ್ ಇದ್ರೆ ಅಥವಾ ನಿಮಗೆ ಅದು ಏನಾದರೂ ಇವೆಂಟ್ಸ್ ಆಗಿರ್ಬೋದು ಅಥವಾ ಮೇಕಪ್ ಆರ್ಟಿಸ್ಟ್ಗಳು ಬೇಕಿದ್ರೆ ಅಥವಾ ನಿಮಗೆ ಗೊತ್ತಿರೋರಿಗೆ ಬೇಕಿದ್ರು ಕೂಡ ಇವ್ರನ್ನ ದಯವಿಟ್ಟು ರೆಫರ್ ಮಾಡಿ. ಐ ಥಿಂಕ್ ಲೆಟ್ಸ್ ಎನ್ಕರೇಜ್ ಈಚ್ ಅದರ್. ಆ್ಯಂಡ್ ಐ ಥಿಂಕ್ ಇವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಕೂಡ ಆಲ್ಮೋಸ್ಟ್ 1 ವರ್ಷ 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಪ್ಲೀಸ್ ನಿಮ್ಗೆ ಏನಾದರೂ ಇದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದೆಮ್. ಹಾಗೆ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಬಟ್ಟೆದು ಪೂರ್ತಿ ಡೀಟೇಲ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಂದರೆ ಬಟ್ಟೆನ ಈಗಾಗಲೇ ನಾನು ಸೋರ್ಸ್ ಮಾಡಿದಾಗ ನಿಮ್ಗಳಿಗೆ ವಿಡಿಯೋಸ್ನಲ್ಲಿ ತೋರಿಸಿದ್ದೆ. ಐ ಥಿಂಕ್ 2 ಸೆಮಿ ಟಿಶ್ಯೂ ಅಥವಾ ಸೆಮಿ ಕಂಚಿ ಸೀರೆಗಳನ್ನ ನಾನು ಹೌಸ್ ಆಫ್ ರಾಧ್ಯದಿಂದ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ನನ್ನ ಸೀರೆಗೆ ನಾನು 1900 ಅಥವಾ 2000 ಏನೋ ಪೇ ಮಾಡಿದ್ದೆ. ಹಾಗೆ ಸ್ಮಯನ್ ತಂದಂಥ ಸೀರೆ ಆಲ್ಮೋಸ್ಟ್ 2500 3000 ಹತ್ತಿರ ಪೇ ಮಾಡಿದ್ದೆ. ಸೊ ಇದರಲ್ಲಿ ನಾನು ಯಾವ ಥರ ಬಟ್ಟೆ ಹೊಲಿಸ್ತೆ ಅನ್ನೋದನ್ನ ಕೂಡ ನಿಮಗೆ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಐ ಥಿಂಕ್ ಈಗಾಗಲೇ ನೀವು ಬ್ಲಾಗ್ಸಲ್ಲಿ ನೋಡಿರ್ತೀರಾ. BTS ಅಂದರೆ ಸ್ವಲ್ಪ ಶೂಟ್ಸ್ ಮಧ್ಯೆ ನಾನು ಏನೇನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಯಿತು ಆ ವಿಡಿಯೋಸ್ನ ಕೂಡ ಹಾಕಿದ್ದೀನಿ. ಬಟ್ ಯಾವ ರೀತಿ ಇದನ್ನ ಮಾಡಿದೆ ಅಂತ ಕೂಡ ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಡೂ ಇಟ್. ಸೊ ಮೊದಲನೇದು ನನ್ನ ಔಟ್ಫಿಟ್ನೇ ತೋರಿಸ್ತಾ ಇದ್ದೀನಿ. ಸೊ ಐ ಥಿಂಕ್ ಪೂರ್ತಿ ಔಟ್ಫಿಟ್ನ ನೀವು ಈಗಾಗಲೇ ನೋಡಿದ್ದೀರಾ. ಅಂದರೆ ಕೆಳಗಡೆ ಒಂಥರ ನಾರ್ಕಲಿ ಥರ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಈ ಪ್ಯಾಟರ್ನ್ನ ನಾನೇ ಸೆಲೆಕ್ಟ್ ಮಾಡಿ ನನ್ನ ಟೇಲರ್ಗೆ ಕೊಟ್ಟಿದ್ದು. ಸೊ ಈ ಥರನೇ ಹೊಲಿರಿ ಅಂತ ಹೇಳಿ. ಆ್ಯಂಡ್ ಬರೀ ಮೇಲ್ಗಡೆಗೆ ಮಾತ್ರ ನಾನು ಈ ಥರದ ಹ್ಯಾಂಡ್ ವರ್ಕ್ನ ಮಾಡಿಸಿದ್ದೀನಿ. ನೀವಿಲ್ಲಿ ನೋಡ್ಬೋದು. ಸೊ ಮೇಲ್ಗಡೆಗೆ ಮಾತ್ರ ಈ ಥರದ ಹ್ಯಾಂಡ್ ವರ್ಕ್ನ ಮಾಡಿಸಿರೋದು ನಾನು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ತುಂಬ ನೀಟಾಗಿ ಮಾಡಿದ್ದಾರೆ ಹ್ಯಾಂಡ್ ವರ್ಕ್ ಮಾತ್ರ. ಐ ಥಿಂಕ್ ನನಗೆ ಸ್ಪೆಷಲಿ ಹ್ಯಾಂಡ್ ವರ್ಕಲ್ಲಿ ತೀರಾ ಗಾಡಿ ವರ್ಕ್ ಎಲ್ಲ ಇಷ್ಟ ಆಗಲ್ಲ. ಸಿಂಪಲ್ ಆಗಿರಬೇಕು, ಚೆನ್ನಾಗಿರಬೇಕು, ಅದನ್ನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನನಗೆ ಯಾವ ಥರ ಬೇಕಿತ್ತು ಐ ಥಿಂಕ್ ಅದೇ ಥರನೇ ಸ್ಟಿಚ್ ಮಾಡಿದ್ದಾರೆ. ಆ್ಯಂಡ್ ನಾನು ಸ್ಲೀವ್ಸ್ಗೂ ಕೂಡ ಈ ಥರದ ಲಾಂಗ್ ಅಂದರೆ ಬಾರ್ಡರ್ ಏನು ಬಂದಿತ್ತಲ್ಲ ಸೊ ಅದನ್ನ ಕೊಡೋಕೆ ಹೇಳಿದ್ದೆ. ಸೊ ಅವರು ನಾನು ಯಾವ ಥರ ಹೇಳಿದ್ನೋ ಅದೇ ಥರ ಎಕ್ಸಾಕ್ಟಾಗಿ ಹೊಲಿದಿದ್ದಾರೆ. ಆ್ಯಂಡ್ ಈ ಮೆಟೀರಿಯಲ್ ಅಂದರೆ ನೀವು ಟಾಪ್ ಏನು ನೋಡ್ತಾ ಇದ್ದೀರಲ್ಲ ಸೊ ಇದನ್ನ ನಾನು ಮೈಸೂರು ಸಿಲ್ಕ್ ಉದ್ಯೋಗದಿಂದ ಸೋರ್ಸ್ ಮಾಡಿದ್ದು. ದಿಸ್ ಇಸ್ ಅಗೇನ್ ಪ್ಯೂರ್ ಸಿಲ್ಕ್. ಫುಲ್ ಸ್ಲೀವ್ಸ್ ಹೊಲಿಸಾಗ ಸ್ಪೆಷಲಿ ಸಿಲ್ಕ್ ಮೆಟೀರಿಯಲ್ ಏನಾಗುತ್ತೆ ಈ ಥರ ಕೈ ಮಡಿಸ್ದಾಗಲೆಲ್ಲ ಇಲ್ಲಿ ಸ್ವಲ್ಪ ನಿಮಗೆ ಅನ್ಕಂಫರ್ಟ್ ಅನ್ನಿಸ್ಬೋದು. ಬಟ್ ಅಷ್ಟೊಂದೇನಿರಲಿಲ್ಲ. ಐ ಥಿಂಕ್ ಇಟ್ ವಾಸ್ ಸ್ಟಿಲ್ ಮ್ಯಾನೇಜಬಲ್. ಆ್ಯಂಡ್ ಇದಕ್ಕೆ ಮಾತ್ರ ನಾನು ಎಕ್ಸ್ಟ್ರಾ ಬಟ್ಟೆ ತಂದಿದ್ದೆ. ಆ್ಯಂಡ್ ಕೆಳಗಡೆ ಪೂರ್ತಿ ನಾನು ಸ್ಯಾರಿದು ಏನು ಬಟ್ಟೆ ಇತ್ತಲ್ಲ ಸೊ ಅದನ್ನೇ ಹೊಲಿಸಿದ್ವಿ. ಪಕ್ಕದಲ್ಲಿ ಫೋಟೋ ಕೂಡ ಹಾಕ್ತೀನಿ. ಸೊ ನೀವು ನೋಡ್ಬೋದು ಯಾವ ಥರ ಔಟ್ಫಿಟ್ ಕಾಣ್ತಾ ಇದೆ ಅಂತ. ಆ್ಯಂಡ್ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಯಾವ ಥರ ಹೊಲಿಸ್ತೀರಾ, ಎಷ್ಟಾಗುತ್ತೆ ಟೋಟಲ್ ಅಂತ ಕೂಡ ಹೇಳಿ ಅಂತ. ಸೊ ಈ ಬಟ್ಟೆ ಐ ಥಿಂಕ್ ಸೀರೆಗೆ ನಾನು 2000 ಏನೋ ಪೇ ಮಾಡಿದ್ದೀನಿ. ಆದರೆ ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅಂತ ತೊಗೊಂಡಿದ್ನಲ್ಲ ಸೊ ನಾನು ಆಲ್ಮೋಸ್ಟ್ 1.25 ಮೀಟರ್ ಅಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ತೊಗೊಂಡಿದ್ದೆ. ಅಷ್ಟು ಫ್ಯಾಬ್ರಿಕ್ನ ನಾವು ಯೂಸ್ ಮಾಡಿಲ್ಲ. ಸೊ ಇನ್ನೂ ಬಟ್ಟೆ ಮಿಕ್ಕಿದೆ. ಇನ್ಫ್ಯಾಕ್ಟ್ ಸೀರೆದು ಕೂಡ ಸ್ವಲ್ಪ ಬಟ್ಟೆ ಮಿಕ್ಕಿದೆ. ಹಾಗೆ ಎಕ್ಸ್ಟ್ರಾ ಈ ಫ್ಯಾಬ್ರಿಕ್ ಏನು ತಂದಿದೆ ಅದ್ರದ್ದು ಬಟ್ಟೆ ಮಿಕ್ಕಿದೆ. ಸೊ ಅದರಲ್ಲಿ ಮತ್ತೆ ಸ್ಮೈನ್ಗೆ ಏನಾದರೂ ಹೊಲಿಸೋಣ ಅಂತ ಪ್ಲಾನ್ ಇದೆ. ಹಾಗಾಗಿ ಫ್ಯಾಬ್ರಿಕ್ಸ್ನ ಹಾಗೆ ಎತ್ತಿಟ್ಟಿದ್ದೀನಿ. ಬಟ್ ಇದು ಆಲ್ಮೋಸ್ಟ್ 1.25 ಮೀಟರ್ ಅಥವಾ 1.5 ಮೀಟರ್ ನಾನು ತಂದಿದ್ದು. ಆ್ಯಂಡ್ ಇದಕ್ಕೆ ಆಲ್ಮೋಸ್ಟ್ 2500 ಅಥವಾ 2900 ಆ ರೇಂಜಲ್ಲಿ ಏನೋ ಪೇ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್ ಯಾಕೆಂದರೆ ಇದು ಪ್ಯೂರ್ ಸಿಲ್ಕ್. ಸೊ ನನಗೆ ಇದಕ್ಕೆ ಪ್ಯೂರ್ ಸಿಲ್ಕ್ ಬೇಕಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ನೀವು ಬಜೆಟಲ್ಲಿ ಕೂಡ ತೊಗೋಬೋದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇದಕ್ಕೆ ಒಂದು ಬೆಲ್ಟ್ನ ಕೂಡ ಮಾಡಿಸಿದ್ದೆ. ಬೆಲ್ಟ್ ಎಲ್ಲಿದೆ? ಲೆಟ್ ಮೀ ಸರ್ಚ್. ಆ್ಯಕ್ಚುಲಿ ಬೆಲ್ಟ್ ಆಚೆಗಡೆ ಇತ್ತು, ಫುಲ್ ಹುಡುಕ್ತಾ ಇದೆ ಬೆಲ್ಟ್ ಎಲ್ಲಿ ಅಂತ. ಸೊ ಇದಕ್ಕೆ ಈ ಥರದ ಒಂದು ಬೆಲ್ಟ್ ಅಂದರೆ ಇದನ್ನು ಕೂಡ ಸ್ಯಾರಿನಲ್ಲೇ ತಗೊಂಡು ಮಾಡಿರೋದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಐ ಥಿಂಕ್ ಇದು ನೀವು ಬೇರೆ ಸ್ಯಾರಿಗಳಿಗೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಥರ ಇದೆ. ಸೊ ಈ ಥರ ಒಂದು ಎಕ್ಸ್ಟ್ರಾ ಬೆಲ್ಟ್ನ ಕೂಡ ಮಾಡಿಸಿದ್ದೆ ಸೊ ದಟ್ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಐ ಥಿಂಕ್ ಫೋಟೋದಲ್ಲಿ ನೋಡಿದಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಇತ್ತು ಕಂಪ್ಲೀಟ್ ಲುಕ್ ಅಂತ. ಆ್ಯಂಡ್ ಇದಕ್ಕೆ ಒಂದು ದುಪ್ಪಟ್ಟ, ಐ ಥಿಂಕ್ ದುಪ್ಪಟ್ಟ ವಾಸ್ ಅ ಹ್ಯೂಜ್ ಥಿಂಗ್. ಯಾಕೆಂದರೆ ಇನಿಷಿಯಲಿ ದುಪ್ಪಟ್ಟ ಬೇಡ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಫ್ರೈಡೇ ಐ ಥಿಂಕ್ ನನಗೆ ಬಟ್ಟೆ ಸಿಕ್ಕಿದ್ದು. ಫ್ರೈಡೇ ಕಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಸಂಡೇ ಶೂಟ್ ಇದ್ದಿದ್ದಲ್ಲ ಸೊ ಫ್ರೈಡೇ ರಾತ್ರಿ ಹೋಗಿ ನಾನು ಬಟ್ಟೆ ಕಲೆಕ್ಟ್ ಮಾಡಿಕೊಂಡು ಅವಾಗ ಟ್ರೈ ಮಾಡಿದಾಗ ತುಂಬ ಬೋರ್ಡ್ ಅನ್ನಿಸ್ತಿತ್ತು. ಸೊ ದುಪ್ಪಟ್ಟ ಬೇಕು ಅಂತ ಅವರು ಕೂಡ ಹೇಳಿದರು. ಆ್ಯಂಡ್ ಮೆಟೀರಿಯಲ್ ಸೋರ್ಸ್ ಮಾಡಿರಲಿಲ್ಲ. ಸೊ ನೆಟ್ಟಲ್ಲಿ ಅದರ ಫ್ಯಾಬ್ರಿಕ್ ತೊಗೊಳ್ಳೋಣ ಅಂತ ಹೇಳಿ ಶನಿವಾರ ನಾನು ದುಪ್ಪಟ್ಟ ಫ್ಯಾಬ್ರಿಕ್ಸ್ನ ಹುಡ್ಕೊಂಡು ಹೋದೆ. ಆದರೆ ಎಕ್ಸಾಕ್ಟ್ ಸೇಮ್ ಕಲರ್ ನಂಗೆ ಸಿಗಲಿಲ್ಲ. ಅಂದರೆ ಈ ಥರ ಕಲರ್ಸ್ ಎಲ್ಲ ಏನು ಮಾಡಬೇಕಾಗುತ್ತೆ, ನೀವು ಸ್ವಲ್ಪ ಮುಂಚೆನೇ ಹೋಗಿ ವೈಟ್ ನೆಟ್ ತೊಗೊಂಡು ಅದಕ್ಕೆ ಡೈ ಮಾಡಿಸಿದ್ರೆ ಇಟ್ ಇಸ್ ಸ್ಟಿಲ್ ಓಕೆ. ಆದರೆ ನಂಗೆ ಡೈ ಮಾಡಿಸೋ ಟೈಮ್ ಕೂಡ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಸಿಕ್ಕಿದ್ದನ್ನೇ ತಂದೆ. ಐ ಥಿಂಕ್ ದುಪ್ಪಟ್ಟ ಕೂಡ ಎಲ್ಲೋ ಇದೆ. ಸೊ ಎಸ್ ದುಪ್ಪಟ್ಟ ನಾನು ಈ ಕಲರ್ ತೊಗೊಂಡೆ. ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕಿತ್ತು ಆ್ಯಕ್ಚುಲಿ ನನಗೆ. ಬಟ್ ಸಿಗಲಿಲ್ಲ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಬೇರೆ ಆಪ್ಷನ್ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ಇದನ್ನೇ ತೊಗೊಂಡೆ. ಐ ಥಿಂಕ್ ಇದು ಅರೌಂಡ್ 200 rupees per meter ಅನಿಸುತ್ತೆ. ವಿನಾಯಕ್ ಸ್ಟೋರ್ಸಲ್ಲಿ ತೊಗೊಂಡೆ.
ಇನ್ಫ್ಯಾಕ್ಟ್ ನಾನು ಮೊದಲಿಗೆ ಮನೋರಂಜನಲ್ಲಿ ಹೋದೆ ತಗೊಳೋದಕ್ಕೆ, ಆ್ಯಂಡ್ ಅಲ್ಲಿ ಸಿಕ್ತು ಕೂಡ, ಬಟ್ ನೆಟ್ಟಲ್ಲಿ ಇರಲಿಲ್ಲ. ಸೊ ಅದು ಬೇರೆ ಫ್ಯಾಬ್ರಿಕ್ ಆಗಿತ್ತು. ಆ್ಯಂಡ್ ಅದಾದ್ಮೇಲೆ ನನಗೆ ವಿನಾಯಕಲ್ಲಿ ನೆಟ್ಟಲ್ಲಿ ಸಿಕ್ತು. ಸೊ ಎರಡೂ ತೊಗೊಂಡೆ, ಯಾವುದಾದ್ರೂ ಹೊಲಿಸೋಣ ಅಂತ ಹೇಳಿ. ಆ್ಯಂಡ್ ಮನೋರಂಜನಲ್ಲಿ ತೊಗೊಂಡಿದ್ದು ನಾನು ಇನ್ನೂ ಹೊಲಿಸಿಲ್ಲ, ಪ್ರಾಬ್ಲಿ ಅದನ್ನ ಮುಂದಕ್ಕೆ ಬೇರೆ ಏನಾದ್ರು ಹೊಲಿಸೋಣ ಅಂತ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಈ ಥರದ ಲೇಸ್ಗಳನ್ನ ತೊಗೊಂಡಿದ್ದೆ. ಸೊ ಐ ಥಿಂಕ್ ಇದಕ್ಕೆ 500 ರುಪೀಸು ಏನೋ ಪೇ ಮಾಡಿದೆ. ಆ್ಯಂಡ್ ಒಂದು ಫುಲ್ ಬಂಡಲ್ ಬೇಕಾಗುತ್ತೆ ನಿಮಗೆ ದುಪ್ಪಟ್ಟಾಗೆ ಲೇಸ್ ಮಾಡಿಸೋ ಹಾಗಿದ್ರೆ. ಸೊ ಒಂದು ಫುಲ್ ಬಂಡಲ್ ಬೇಕು. ಆ್ಯಂಡ್ ಈ ಥರ ಇದೆ ನನ್ನ ದುಪ್ಪಟ್ಟ. ಐ ಥಿಂಕ್ ಫೋಟೋದಲ್ಲಿ ಕೂಡ ತೋರಿಸ್ತೀನಿ, ಬಟ್ ಆ್ಯಕ್ಚುಲಿ ಇದು ಹಾಕಿದ್ಮೇಲೆ ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಡ್ರೆಸ್. ಸೊ ಐ ಥಿಂಕ್ ದುಪ್ಪಟ್ಟ ವಾಸ್ ಡೆಫಿನೆಟ್ಲಿ ನೀಡೆಡ್. ಸೊ ಓವರ್ ಆಲ್ ಐ ಥಿಂಕ್ ಈ ದುಪ್ಪಟ್ಟಾಗೆ ನಾನು ಪೇ ಮಾಡಿದ್ದು 500 ಪ್ಲಸ್ ಐ ಥಿಂಕ್ ಕ್ಲೋಸ್ ಟು 800-900 ರುಪೀಸಲ್ಲಿ ದುಪ್ಪಟ್ಟ ರೆಡಿ ಆಯಿತು. ಆ್ಯಂಡ್ ಡ್ರೆಸ್ ಬಗ್ಗೆ ಮಾತಾಡೋದಾದರೆ ಫ್ಯಾಬ್ರಿಕ್ ಅಂದರೆ ಸೀರೆಗೆ 2,000 ರೂಪಾಯಿ ಕೊಟ್ಟಿದ್ದೆ. ಅದಾದ್ಮೇಲೆ ಫ್ಯಾಬ್ರಿಕ್ಗೆ 2,500 ಕೊಟ್ಟೆ. ಸೊ ಟೋಟಲ್ ಫ್ಯಾಬ್ರಿಕ್ಗೆ ನಾನು ಖರ್ಚು ಮಾಡಿರೋದು 4,500. ಆ್ಯಂಡ್ ಸ್ಟಿಚಿಂಗ್, ಹ್ಯಾಂಡ್ ವರ್ಕ್ ವಿತ್ ಸ್ಟಿಚಿಂಗ್, ಹ್ಯಾಂಡ್ ವರ್ಕ್ಗೆ 2,000 ರೂಪಾಯಿ, 2,200 ರೂಪಾಯಿ ಏನೋ ಚಾರ್ಜ್ ಮಾಡಿದ್ರು ನನಗೆ. ಆ್ಯಂಡ್ ಅದಾದಮೇಲೆ ಕಂಪ್ಲೀಟ್ ಸ್ಟಿಚಿಂಗಿಗೆ ನಾನು 2,000 ರುಪೀಸ್, 1,900 ರುಪೀಸ್ ಪೇ ಮಾಡಿದ್ದೀನಿ. ಐ ಥಿಂಕ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್. 4,100 ಏನೋ ಚಾರ್ಜ್ ಮಾಡಿದ್ದಾರೆ. ಸೊ ನನಗೆ ಕೇಳೋದಾದರೆ ಐ ಥಿಂಕ್ ಸ್ಪೆಷಲಿ ಸ್ಟಿಚಿಂಗಿಗೆ ಈ ಪ್ರೈಸಲ್ಲಿ ನಾರ್ಮಲಿ ಅಷ್ಟು ಕಮ್ಮಿನಲ್ಲೂ ಯಾರು ಸ್ಟಿಚ್ ಮಾಡಲ್ಲ, ಅಂದರೆ ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡಲ್ಲ. ಸೊ ಐ ವಾಸ್ ಡೆಫಿನೆಟ್ಲಿ ಹ್ಯಾಪಿ. ಆ್ಯಂಡ್ ಹ್ಯಾಂಡ್ ವರ್ಕ್ ಕೂಡ ಮಾಡಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು, ಬಟ್ ತುಂಬ ನೀಟಾಗಿ ಮಾಡ್ಕೊಟ್ಟಿದ್ದಾರೆ ಹ್ಯಾಂಡ್ ವರ್ಕ್ ಮಾತ್ರ. ಐ ಥಿಂಕ್ ದಿಸ್ ಇಸ್ ರಿಯಲಿ ಗುಡ್ ವರ್ಕ್ ಅಂತ ಹೇಳ್ಬೋದು. ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಕ್ಲೋಸಪ್ಪಲ್ಲಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಎಸ್, ಸೊ ನನ್ನ ಬಟ್ಟೆಗೆ ಇಷ್ಟು ಖರ್ಚಾಯಿತು, ಬಟ್ ತುಂಬ ಫ್ಯಾಬ್ರಿಕ್ ಇನ್ನೂ ಮಿಕ್ಕಿದೆ. ಸೊ ಹಾಗಾಗಿ ನಾನು ಫ್ಯಾಬ್ರಿಕ್ಗೆ ಏನು ಖರ್ಚು ಮಾಡಿದ್ದೀನಲ್ಲ, ಐ ಥಿಂಕ್ ಅದರಲ್ಲಿ ನನಗೆ ಆಗದೆ ಇದ್ರು ಐ ಥಿಂಕ್ ಸ್ಮೈಲ್ಗೆ ನಾನು ಬೇರೆ ಥರದ ಫ್ರಾಕ್ಸ್ಗಳನ್ನೆಲ್ಲ ಹೊಲಿಸ್ಬೋದು. ಸೊ ಹೊಲಿಸಿದಾಗ ತೋರಿಸ್ತೀನಿ ಯಾವ ಥರ ಹೊಲಿಸಿದ್ದೀನಿ ಅಂತ. ಯಾಕೆಂದರೆ ಈ ಸೀರೆದು ಪಲ್ಲು ಮೆಟೀರಿಯಲ್ ಕಂಪ್ಲೀಟಾಗಿ ನನ್ನ ಹತ್ರ ಹಾಗೆ ಇದೆ. ಆ್ಯಂಡ್ ಅದು ಸ್ವಲ್ಪ ಕಲರ್ ಚೇಂಜ್ ಕೂಡ ಇದೆ. ಸೊ ಅದಕ್ಕೂ ಕೂಡ ಏನಾದ್ರು ಮಾಡಿಸೋಣ ಅಂತ ಇದ್ದೀನಿ. ಆ್ಯಂಡ್ ಮಾಡಿಸಿದಾಗ ಖಂಡಿತವಾಗ್ಲೂ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಇವತ್ತು ಆಗ್ತಂಥ ಜ್ಯುವೆಲ್ರೀಸ್, ಇವತ್ತೆಲ್ಲ ಗೋಲ್ಡೇ ಹಾಕಿದೆ, ನಾನು ಯಾವುದು ರೆಂಟ್ ಮಾಡಿರಲಿಲ್ಲ. ಸೊ ನನ್ನ ಜ್ಯುವೆಲ್ರೀಸ್ನೇ ಹಾಕಿದ್ದೆ. ಆ್ಯಂಡ್ ಈ ಸೆಟ್ನ ಇವತ್ತು ನಾನು ಹಾಕಿದ್ದು 1 ಸೆಕೆಂಡ್. ಸೊ ಎಸ್, ಸೊ ಈ ಸೆಟ್ನ ಇವತ್ತು ನಾನು ಹಾಕಿದ್ದೆ, ಚೋಕರ್ ಹಾಗೆ ಇಯರಿಂಗ್ಸ್. ಆ್ಯಂಡ್ ದೀಸ್ ಆರ್ ಮೈ ಫೇವ್ರೆಟ್ ಇಯರಿಂಗ್ಸ್. ನನಗೆ ಈ ಥರದ ಸ್ಟಡ್ ಇಯರಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಥರ ಇದೆ. ಸೊ ಈ ಇಯರಿಂಗ್ಸ್ನ ಹಾಕಿದ್ದೆ. ಐ ಥಿಂಕ್ ಇದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಡ್ರೆಸ್ಸಿಗೆ ಸ್ಪೆಷಲಿ. ಆ್ಯಂಡ್ ನನಗೆ ಹ್ಯಾಂಗಿಂಗ್ಸ್ಗಿಂತ ಸ್ಟಡ್ಸ್ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಸೊ ಮೈ ಫೇವ್ರೆಟ್ ಇಯರಿಂಗ್ಸ್ ಇದೆ. ಆ್ಯಂಡ್ ಇದ್ರ ಜೊತೆಗೆ ನೆಕ್ಗೆ ನಾನು ನನ್ನ ಚೋಕರ್ನೇ ಹಾಕಿದ್ದೆ. ಐ ಥಿಂಕ್ ಇದು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ಫುಲ್ ಕನ್ಫ್ಯೂಷನ್ ಇತ್ತು, ಇದು ಹಾಕಬೇಕಾ ಅಥವಾ ಸಿಂಪಲಾಗಿ ಬೇರೆ ಏನಾದರೂ ಹಾಕೋಣ ಅಂತ. ಬಟ್ ಬೇರೆ ಕೂಡ ಟ್ರೈ ಮಾಡಿದೆ, ಬಟ್ ಅದಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಸೊ ಫೈನಲಿ ಇದನ್ನೇ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಮೈನ್ ಬಟ್ಟೆಗೆ ಬರೋದಾದ್ರೆ, ಸ್ಮೈನ್ಗೂ ಕೂಡ ನಾನು ಫ್ಯಾಬ್ರಿಕ್ನ ಹೌಸ್ ಆಫ್ ರಾಧ್ಯ ಸೊ ಹೌಸ್ ಆಫ್ ರಾಧ್ಯದಲ್ಲೇ ಸೋರ್ಸ್ ಮಾಡಿದ್ದು. ಆ್ಯಂಡ್ ಅವಳಿಗೆ ತುಂಬಾ ಬಟ್ಟೆ ಮಿಕ್ಕಿದೆ. ಆ್ಯಂಡ್ ತುಂಬ ಬಟ್ಟೆ ಅಂತಲ್ಲ, ಬಟ್ ಸ್ವಲ್ಪ ಬಟ್ಟೆ ಅವಳದು ಫ್ಯಾಬ್ರಿಕ್ ಮಿಕ್ಕಿದೆ. ಬಟ್ ಸಣ್ಣ ಸಣ್ಣ ಪ್ಲೀಟ್ಸ್ ಹೊಲಿಸಿದ್ದೆ ಅಲ್ಲ ನನ್ನ ಸ್ಮೈನ್ಗೆ. ಸೊ ಆ ರೀಸನಿಂದ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಸ್ಪೆಷಲಿ ಸ್ಮೈನ್ ಏಜ್ ಆದರೆ ಅವ್ರಿಗೆ ಒಂದು ಸೀರೆ ಬೇಕಾಗೇ ಆಗುತ್ತೆ. ಪ್ರಾಬ್ಲಿ ಪಲ್ಲು ಮೆಟೀರಿಯಲ್ ಮತ್ತು ಬ್ಲೌಸ್ ಪೀಸ್ ಆ 2 ಮೆಟೀರಿಯಲ್ ಮಾತ್ರ ಮಿಕ್ಬೋದು. ಆ್ಯಂಡ್ ಸ್ಮೈನ್ಗೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿರ್ಲಿಲ್ಲ. ಸೊ ಅವಳಿಗೆ ನಾನು ಏನು ಮಾಡಿದೆ ಅಂದರೆ ಟಾಪ್ಗೆ ಫ್ಯಾಬ್ರಿಕ್ನ ಸೋರ್ಸ್ ಮಾಡಿದಾಗ ನಾನು ಸ್ವಲ್ಪ ಬುಟ್ಟ ಇರೋವಂಥದ್ದೇ ತಂದಿದ್ದೆ, ಸೊ ದಟ್ ವರ್ಕ್ ಕಮ್ಮಿ ಮಾಡಿಸ್ಬೋದು ಅಂತ. ಸೊ ಅದೇ ರೀಸನಿಂದ ಅವಳಿಗೆ ನಾನು ತುಂಬ ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ, ಬರೀ ಮೆಷಿನ್ ವರ್ಕ್ನ ಮಾಡಿಸಿರೋದು ಈ ಥರ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಪ್ಯಾಟರ್ನ್ ಒಂದೇ, ಸೊ ಇಬ್ಬರದು ಪ್ಯಾಟರ್ನ್ ಒಂದೇ ಥರನೇ ಇದೆ. ಆದರೆ ಅವಳಿಗೆ ನಾನಿಲ್ಲಿ ಫ್ಯಾಬ್ರಿಕ್ ಮೇಲ್ಗಡೆ ನಾನು ಪೂರ್ತಿ ಮೆಷಿನ್ ವರ್ಕ್ನ ಮಾಡಿಸಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಫಿಟ್ಟಿಂಗ್ ಅವಳಿಗೂ ಕೂಡ. ಐ ಥಿಂಕ್ ಸ್ಪೆಷಲಿ ಸ್ಮೈಲ್ ಸಣ್ಣ ಇರೋದ್ರಿಂದ ನನಗೆ ರೆಡಿಮೇಡ್ ಎಲ್ಲ ತಂದಾಗ ಅವಳಿಗೆ ಅದನ್ನ ಆಲ್ಟ್ರೇಷನ್ ಮಾಡಿಸೋದೇ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಬಟ್ ಇವತ್ತಂತೂ ತುಂಬ ಚೆನ್ನಾಗಿ ಕೂತಿತ್ತು ಫಿಟ್ಟಿಂಗ್. ಆ್ಯಂಡ್ ಕೆಳಗಡೆ ಆ್ಯಸ್ ಯೂಶ್ವಲ್ ಇದೇ ಥರನೇ, ಸ್ವಲ್ಪ ಹಿಂದೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ಕೆಳಗಡೆ ಈ ಥರ ಇದೆ. ಆ್ಯಂಡ್ ನೆಕ್ ರೀಜನ್ಗೆ ನಾನು ಈ ಥರ ಮಾಡ್ತೀನಿ. ಆ್ಯಂಡ್ ಇದು ಕಂಪ್ಲೀಟ್ ಮೆಷಿನ್ ವರ್ಕ್ ಅಂತಾರಲ್ಲ ಅದು. ಸೊ ಸ್ವಲ್ಪ ಕಮ್ಮಿ ದುಡ್ಡಲ್ಲೇ ಮಾಡಿಸಿದ್ದೆ. ಆ್ಯಂಡ್ ಹ್ಯಾಂಡ್ಸ್ಗೆ ಅವಳಿಗೂ ಕೂಡ ಈ ಥರದ ಬಾರ್ಡರ್ ಜೆರಿನಲ್ಲಿ ಏನು ಬರೀತು ಅದನ್ನ ಕೊಡ್ತೀನಿ. ಆ್ಯಂಡ್ ಪೂರ್ತಿ ಡ್ರೆಸ್ಸಲ್ಲಿ ಈಗ ಆಮೇಲೆ ಪೂರ್ತಿ ಫ್ಯಾಬ್ರಿಕಲ್ಲಿ ಈಗಾಗಲೇ ಬುಟ್ಟ ಇತ್ತಲ್ಲ, ಸೊ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿದೆ ಅಷ್ಟು. ಹೌ ಇಟ್ ಇಸ್. ಆ್ಯಂಡ್ ಕ್ಲೋಸಪ್ಪಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಮೆಷಿನ್ ವರ್ಕ್ ಆದರೂ ಕೂಡ ತುಂಬ ಚೆನ್ನಾಗಿ ಡೀಸೆಂಟಾಗಿ ಇತ್ತು. ಆ್ಯಂಡ್ ಪೂರ್ತಿ ಡ್ರೆಸ್ ಸ್ಟಿಚ್ ಮಾಡಿಸೋದಕ್ಕೆ ಐ ಥಿಂಕ್ ನಾನು ಪೇ ಮಾಡಿರೋದು 1,600 ಅಥವಾ 1,700 ಎಷ್ಟು ಆ ರೇಂಜಲ್ಲಿ ಪೇ ಮಾಡಿದ್ದೀನಿ. ಎಕ್ಸಾಕ್ಟಾಗಿ ಎಷ್ಟು ಅಂತ ಮಾಡ್ತಾ ಇದ್ದೆ, ಬಟ್ 2,000 ರೂಪಾಯಿ ಒಳಗಡೆ ಅವಳಿಗೆ ಪೇ ಮಾಡಿದ್ದು, ಇನ್ಕ್ಲೂಡಿಂಗ್ ಅವಳದು ವರ್ಕ್ ಏನಿತ್ತು, ವರ್ಕ್ ಪ್ಲಸ್
ಪೂರ್ತಿ ಡ್ರೆಸ್ ಸ್ಟಿಚಿಂಗ್ ಇದೆ ಎಷ್ಟಕ್ಕೂ ಸೇರಿಸಿ ಅಷ್ಟನ್ನ ಪೇ ಮಾಡಿದೆ ಆ್ಯಂಡ್ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂತಿತ್ತು. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ದಟ್ ಐ ರಿಯಲಿ ಲವ್. ಸ್ಮೈಲ್ದು ಕೂಡ ಫೋಟೋಸ್ನ ಪಕ್ಕದಲ್ಲಿ ಡಿಸ್ಪ್ಲೇ ಹಾಕಿರ್ತೀನಿ, ಸೊ ನೀವು ನೋಡ್ಬೋದು. ಫ್ಯಾಬ್ರಿಕ್ ಇವಳು ಸ್ಪೆಂಡ್ ಮಾಡಿದ್ದು ಐ ಥಿಂಕ್ ಸೀರೆ 2,500 ಆ್ಯಂಡ್ ಮೇಲ್ಗಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ತಂದಿದ್ದೀವಲ್ಲ ಟಾಪ್ಗೆ, ಸೊ ಈ ಪೋರ್ಷನ್ದು. ಸೊ ಇದು ಐ ಥಿಂಕ್ ಅವಳಿಗೆ 1,000 ರುಪೀಸಲ್ಲಿ ಏನೋ ತಂದೆ ಅನಿಸುತ್ತೆ. ಸೊ 3,500 ಫ್ಯಾಬ್ರಿಕ್ಗೆ ಆಗಿದೆ ಆ್ಯಂಡ್ ಹೊಲ್ಸೋದಕ್ಕೆ 1,700 1,800 ಪೇ ಮಾಡಿದ್ದೀನಿ. ಬಟ್ ಟೋಟಲಿ ವರ್ತ್ ಇಟ್. ಐ ಥಿಂಕ್ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಆ್ಯಂಡ್ ಪ್ಲೀಟ್ಸ್ನ ಕೂಡ ಎಷ್ಟು ಚಿಕ್ಕದಾಗಿ ಪ್ಲೀಟ್ಸ್ ಹಾಕಿದ್ದಾರೆ. ಆ್ಯಂಡ್ ಇದನ್ನೇ ನಾನು ಅವ್ರಿಗೆ ಹೇಳಿದ್ದು, ಅಂದರೆ ಸ್ಪೆಷಲಿ ನನಗೆ ಚಿಕ್ಕ ಪ್ಲೀಟ್ಸ್ ಬೇಕು ಅಂತ. ಸೊ ಎಕ್ಸಾಕ್ಟಾಗಿ ಹಾಗೆ ಹೊಲಿದಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಕ್ಯಾನ್ ಹಾಕಿದರೆ ಅದಿನ್ನೂ ಫುಲ್ ರೌಂಡಾಗಿ ಕುತ್ಕೊಡುತ್ತೆ, ಬಟ್ ಅನ್ಕಂಫರ್ಟಬಲ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಕ್ಯಾನ್ ಹಾಕಿರಲಿಲ್ಲ. ಆ್ಯಂಡ್ ಸ್ಮಯ ಇವತ್ತು ಹಾಕಿ ಜ್ಯುವೆಲ್ರಿ ಐ ಥಿಂಕ್ ನನ್ನ ಕತ್ತಲ್ಲೇ ಇದೆ. ಸೊ ಇದನ್ನು ಅವಳಿಗೆ ಹಾಕಿದ್ದೆ ನಾನು, ಜಸ್ಟ್ ನಾರ್ಮಲ್ ಪಿಕಾಕ್ ಪೆಂಡೆಂಟ್. ಅದು ಬಿಟ್ಟರೆ ಅವಳು ನಾರ್ಮಲ್ ಅವಳು ಡೈಲಿ ಇಯರಿಂಗ್ಸ್ ಏನೋ ಹಾಕೋತಾಳೆ ಅಷ್ಟೇ ಹಾಕಿದ್ದು, ಬೇರೆ ಯಾವುದೇ ಥರದ ಆಕ್ಸೆಸರೀಸ್ ಅವಳಿಗೆ ಹಾಕಿರಲಿಲ್ಲ. ಆ್ಯಂಡ್ ಆ್ಯಸ್ ಯೂಶುವಲ್ ಅವಳದೇ ಹೇರ್ ಸ್ಟೈಲ್, ಸೊ ನೋ ಹೇರ್ ಸ್ಟೈಲ್ ನಥಿಂಗ್. ಅವಳು ಕೂದಲು ತುಂಬ ಸ್ಟ್ರೇಟ್ ಆಗಿದೆ, ತುಂಬ ಸಿಲ್ಕಿ ಆಗಿದೆ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್. ಅವಳಿಗೆ ಹೇರ್ ಸೆಟ್ ಮಾಡೋ ನೆಸೆಸಿಟಿ ಎಲ್ಲ ಇರಲ್ಲ. ಸೊ ಅವಳ್ದು ಆ ಥರ ಇತ್ತು. ಆ್ಯಂಡ್ ನನ್ನ ಬಟ್ಟೆ ಈ ಥರ ಇತ್ತು. ಐ ಥಿಂಕ್ ಎಲ್ಲೆಲ್ಲಿ ತೊಗೊಂಡೆ, ಎಷ್ಟು ಸ್ಪೆಂಡ್ ಮಾಡಿದೆ, ಎಲ್ಲ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದೀನಿ. ಆದರೆ ನಾನು ಎಲ್ಲಿ ಹೊಲಿಸ್ದೆ, ಅವ್ರ ಹತ್ರ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ. ಬಟ್ ಒನ್ಸ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಅವ್ರ ಡೀಟೇಲ್ಸ್ನ ನಾನು ಟ್ಯಾಗ್ ಮಾಡಿರ್ತೀನಿ ಅಥವಾ ಬೇರೆ ಬ್ಲಾಗ್ಸ್ಗಳಲ್ಲಿ ತೋರಿಸ್ತೀನಿ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ದಾರೆ ಇನ್ಸ್ಟಾಗ್ರಾಮ್ನ ಕೂಡ ಓಪನ್ ಮಾಡ್ತೀನಿ ಅಂತ. ಸೊ ಲೆಟ್ಸ್ ಸಿ, ಅವ್ರು ಓಪನ್ ಮಾಡಿದ್ಮೇಲೆ ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ಬಟ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ವರ್ಕ್. ಐ ಥಿಂಕ್ ಅವ್ರ ದ ಕೈಂಡ್ ಆಫ್ ವರ್ಕ್ ದೇವ್ ಡನ್ ಇಸ್ ರಿಯಲಿ ನೈಸ್. ಸೊ ಅದಕ್ಕೆ ಐ ಥಿಂಕ್ ಅ ಬಿಗ್ ಥಮ್ಸ್ ಅಪ್. ಆ್ಯಂಡ್ ಪೂರ್ತಿ ಡ್ರೆಸ್ದು ಔಟ್ಫಿಟ್ ಏನೇನು ಡೀಟೇಲ್ಸ್ ಇದೆ ಐ ಥಿಂಕ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ನೀವು ಕೇಳಿದಂತೆ ಎಲ್ಲ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಹಾಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಏನಾದರೂ ಕ್ವೆಶನ್ಸ್ ಇದ್ದರೆ, ಸ್ಪೆಷಲಿ ಫ್ಯಾಬ್ರಿಕ್ಸ್ ಆಗಿರ್ಬೋದು ಅಥವಾ ಬಟ್ಟೆಗಳ ಬಗ್ಗೆ ಅಥವಾ ಯಂತ್ರದ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಎಲ್ಲದಕ್ಕೂ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ವಿಡಿಯೋ ಇಷ್ಟ ಆದಲ್ಲಿ ಫಾಲೋ ಮಾಡಿ. ಬಾಯ್.